ಆಕಾಶವಾಣಿ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಇಂದಿನ ಅತಿಥಿ ಲೇಖಕಿ ಡಾಕ್ಟರ್ ಮಲ್ಲಿಕಾ ಘಂಟಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುವವರು ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ಕೇಳಿ ಕ್ಷಿತಿಜ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗಿನ ಸಂವಾದ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗಿದ್ದಾರೆ ನಾಡು ಕಂಡಂತಹ ಅಪರೂಪದ ದಿಟ್ಟ ಮಹಿಳೆ ಅಂತಾನೆ ಕರೀಬೋದು. ಒಬ್ಬ ಪ್ರಾಧ್ಯಾಪಕಿಯಾಗಿ, ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ, ಕುಲಸಚಿವರಾಗಿ ಅನೇಕ ಮಹತ್ತರ ಘಟ್ಟದ ಕಾರ್ಯಕ್ರಮಗಳನ್ನು ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಅಷ್ಟೇ ಗಟ್ಟಿಯಾಗಿ ಅಕ್ಷರ ರೂಪದಲ್ಲೂ ನಿರೂಪಿಸಿದಂಥ ಸಾಧಕಿ ಡಾಕ್ಟರ್ ಮಲ್ಲಿಕಾ ಘಂಟಿಯವರು. ಅವರಿಗೆ ಈ ಕ್ಷಿತಿಜ ಲಿಟರರಿ ಗುರು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಸಾಹಿತ್ಯದ ಒಳಹೂಗಳನ್ನು ವಿಸ್ತಾರವಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ಕೊತ ಒಂದಿಷ್ಟು ಸಂವಾದವನ್ನು ಮಾಡುವಂಥ ಉದ್ದೇಶ ಈ ಕಾರ್ಯಕ್ರಮದ್ದು. ಹೀಗಾಗಿ ಮೇಡಮ್, ಮೊದಲು ನಿಮ್ಮ ಇಷ್ಟದ ಒಂದು ಅಪರೂಪದ ಗೀತೆಯನ್ನು ಕೇಳ್ತಾನೆ ಶುರು ಮಾಡೋಣಲ್ಲ. ಯಾವ ಗೀತೆ? ನಾನು 10-12 ವರ್ಷದ ಅವಧಿಯೊಳಗೆ ಮತ್ತು ಹೈಸ್ಕೂಲ್ ಓದುವಂಥ ಹೊತ್ತಿನೊಳಗೆ ಕಲ್ಪನಾ ಮತ್ತು ರಾಜ್ಕುಮಾರ್ ಭಾರತಿಯವರು ಚಿತ್ರರಂಗದೊಳಗೆ ಭಾಳ ಎತ್ತರದಲ್ಲಿದ್ದಂಥ ನಟನಟಿಯರು. ಆ ಹೊತ್ತಿನಲ್ಲಿ ಬಂದಂಥ ಸಿನಿಮಾಗಳಲ್ಲಿ ಎರಡು ಕನಸಾಗಿರ್ಬಹುದು, ಗೆಜ್ಜೆ ಪೂಜೆ ಆಗಿರಬಹುದು, ಸಾಕ್ಷಾತ್ಕಾರ, ಈ ಎಲ್ಲ ಚಿತ್ರಗಳು ನಮ್ಮ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿದ್ದು. ಮತ್ತು ಇವತ್ತಿಗೂ ಆ ಹಾಡುಗಳನ್ನು ನಾವು ಕೇಳುವ ಹೊತ್ತಿನೊಳಗೆ ಆ ಕಾಲಕ್ಕೆ ಹೋಗಿರ್ತೀನಿ. ಹೀಗಾಗಿ ಆ ಗೀತೆಗಳ ಅರ್ಥ, ಭಾವ, ಅದರ ಲಯ ಅದು ನಮ್ಮನ್ನು ಆವರಿಸ್ಕೊಳ್ತಾ ಇತ್ತು. ಚಿತ್ರಗಳನ್ನು ನೋಡುವಾಗ ತೆರೆಯ ಮೇಲೆ ರಾಜ್ಕುಮಾರ, ಭಾರತಿ, ಆರತಿ ಅಥವಾ ಕಲ್ಪನಾ ಬಹಳ ಶ್ರೇಷ್ಠ ನಟಿ ಮಿನುಗುತ್ತಾರೆ. ಅವ್ರು ನೋಡೋ ಹೊತ್ತಿನೊಳಗೆ ಆ ಕಾಲದ ನಮ್ಮ ತಲೆಮಾರಿನ ಹದಿವಯಸ್ಸಿನ ಹುಡುಗಿಯರ ಕಣ್ಣಲ್ಲೆಲ್ಲರೂ ರಾಜ್ಕುಮಾರ್ ಬಹಳ ದೊಡ್ಡ ಹೀರೋ. ಈ ರಾಜ್ಕುಮಾರ ಕುಟುಂಬವನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂಥ ಸಹೋದರತ್ವ ಇರಬಹುದು ಅಥವಾ ಕೂಡು ಕುಟುಂಬದೊಳಗಿರುವಂಥ ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ ಚಿತ್ರಗಳನ್ನು ಮಾಡಿದ ಕಾರಣಕ್ಕಾಗಿ ಆ ಸಂದರ್ಭದೊಳಗೆ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕದ ಬಹಳ ದೊಡ್ಡ ಸಾಂಸ್ಕೃತಿಕವಾದಂಥ ಹೀರೋನ ಹಾಗೆ ನಮಗೆ ಕಾಣಿಸ್ತಾ ಇದ್ರು. ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಈ ನೆಲೆಯೊಳಗೆ ನನಗೆ 2 ಕನಸು ಇವತ್ತಿಗೂ ಕಾಡುತ್ತೆ. ನಮ್ಮ ಕಾದಂಬರಿ ಆಧಾರಿತವಾದಂಥ ಚಿತ್ರ. ಜೊತೆಗೆ ಹೇಳ್ತೀನಿ, ಹೊರಗಡೆ ಲೋಕಕ್ಕೆ ನಾನು ಹೇಗೆ ಕಾಣಿಸ್ಕೊಂತೀನೋ ಗೊತ್ತಿಲ್ಲ, ಆದರೆ ನನ್ನೊಳಗಿನ ಮಾತ್ರ ತಾಯ್ತನ ಇದೆಯಲ್ಲ, ಅದು ನಿರಂತರ ಇರುತ್ತೆ. ನಾನು ಇವತ್ತಿಗೂ ಸಿನಿಮಾ ನೋಡಿದ್ರೆ ಹೇಳ್ತೀನಿ, ಸಂಗೊಳ್ಳಿ ರಾಯನ ನನ್ನ ಗಲ್ಲಿಗೆ ಏರಿಸುವ ಹೊತ್ತಿನೊಳಗೆ ಇದೇ ಬೆಂಗಳೂರಿನ ಟಾಕೀಸ್ನಲ್ಲಿ ಕುಂತು ಸಿನಿಮಾ ನೋಡಿ ಅತ್ತು ಬಂದವಳು ನಾನು. ಹೀಗಾಗಿ ಆ ಕಾಲದೊಳಗಂತೂ ಇನ್ನೂ ಅಳ್ತಿದ್ದೀವಿ ನಾವು. 2 ಕನಸು ಸಿನಿಮಾ ನಮ್ಮ ವಯಸ್ಸಿನವ್ರಿಗೆ ಭಾಳ ಪರಿಣಾಮ ಬೀರಿತ್ತು. 2 ಕನಸಿಗೆ ಎಲ್ಲ ಚಿತ್ರಗೀತೆಗಳು ಭಾಳ ಮಧುರವಾದಂಥ ಮತ್ತು ಭಾವನಾತ್ಮಕವಾದಂಥ ಮತ್ತು ಹೆಣ್ಣು ಗಂಡಿನ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಒಂದು ನೈತಿಕ ಮೌಲ್ಯಗಳನ್ನು ಅಥವಾ ಕೌಟುಂಬಿಕವಾದಂಥ ಮೌಲ್ಯಗಳನ್ನು ವಿಮರ್ಶೆ ಮಾಡ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ನೀಡಿದಂಥ ಚಿತ್ರ ಅದು. ಹೀಗಾಗಿ ಆ 2 ಕನಸಿನೊಳಗಿನ ಎಲ್ಲ ಹಾಡುಗಳು ನನಗಿಷ್ಟ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ, ಬಾಡಿ ಹೋದ ಬಳ್ಳಿಯಿಂದ ಕಾದಂಬರಿ ಆಧಾರಿತ ಚಿತ್ರಗಳು ತಮಗೆ ಬಹಳ ಇಷ್ಟ ಅಂತ ಹೇಳ್ತಾ ಇದ್ರಿ. ನಾವು ರೇಡಿಯೋಗಳನ್ನು ಕೇಳ್ತಾ ಅನೇಕ ಭಾವಗೀತೆಗಳ ಜೊತೆಗೆ ಚಲನಚಿತ್ರ ಗೀತೆಗಳ ಜೊತೆಗೆ ಆ ಭಾಷೆಯನ್ನು ಕಲಿತೀವಿ, ಭಾವವನ್ನು ಕಲಿತೀವಿ. ಪ್ರೀತಿಸೋದನ್ನು ಬಹುಶಃ ನಾವು ರೇಡಿಯೋ ಹಾಡುಗಳನ್ನು ಕೇಳೋದ್ರಿಂದನೇ ಕಲ್ತೀವ ಅಂತ ನಿಮ್ಮ ಅನುಭವ ಈ ಚಿತ್ರಗೀತೆಗಳ ಬಗ್ಗೆ? ರೇಡಿಯೋ ನಮ್ಮ ಕಾಲದೊಳಗೆ ಇಡೀ ಸಮಾಜವನ್ನು, ಜನರನ್ನು ಆಕರ್ಷಣೆ ಮಾಡಿದಂಥ ಭಾಳ ದೊಡ್ಡ ಪರಿಕರವಾಗದು. ಹಳ್ಳಿಯಲ್ಲಿನೂ ಮುಂಜಾನೆ ಒಂದು ಇದು ಬರ್ತಿತ್ತು, ರೈತಗೆ ಸಂಬಂಧಪಟ್ಟ ಹಾಗೆ, ಬೆಳೆಯತ್ತ ಬಂಬಾಸಿಂಗ, ಕರಿಯತ್ತ ಕಾಳಿಂಗ, ರೈತರಿಗೆ ಸಂಬಂಧ, ಅದರಿಂದನೇ ಇದು ಚಾಲು ಆಗ್ತಿತ್ತು. ಧಾರವಾಡ ಆಕಾಶವಾಣಿಯ ಕೃಷಿ ರಂಗದ ಮೂಲಕವೇ ಅದು ನಮ್ಮ ಎಬ್ಬಿಸ್ತಾ ಇತ್ತು.
ಮಧ್ಯಾಹ್ನ ಸಿನಿಮಾಗಳು ಬರ್ತಾ ಇದ್ವು. ಅವಾಗ ಸಿನಿಮಾಗಳನ್ನ ಹಾಕ್ತಾ ಇದ್ರು. ರವಿವಾರ 2 ಗಂಟೆಯಿಂದ ಈ ಸಿನಿಮಾಗಳು ಚಾಲು ಆಗ್ತಾ ಇದ್ವು. ಆ ಸಿನಿಮಾಗಳಿಗೆ ಜಾತಕ ಪಕ್ಷಿ ಹಾಗೆ ನಾವು ಕುಳಿತುಕೊಳ್ತಾ ಇದ್ವಿ. ಅದ ಒಂದು ಮನೆಯಲ್ಲಿ ರೇಡಿಯೋ ಇತ್ತಲ್ಲ, ಅವು ಹಳೆಯದಾದ ಮೇಲೆ ಸೌಂಡ್ಗೆ ಸರಿಯಾಗಿ ಬರ್ತಿರಲಿಲ್ಲ. ಎತ್ತಾಗ ಬಡಿಯೋದು, ಅತ್ತಾಗ ಬಡಿಯೋದು, ಏನ್ ಇಟ್ಕೊಳ್ಳೋದು, ಎಲ್ಲ ಒಂದ್ ಕಡೆ ಹೊಳಿಸಿದಾಗ ಅದ್ರ ಸೌಂಡ್ ಕಡಿಮೆ ಆಗ್ತಿತ್ತು, ಅಲ್ಲಿ ಬಡ್ದುಕೊಳ್ಳಿ ಇನ್ನೊಂದ್ ಕಡೆ ಹೆಚ್ಚಾಗ್ತಿತ್ತು. ಆ ರೀತಿಯಾಗಿ ರೇಡಿಯೋಗಳನ್ನ ಇಟ್ಟುಕೊಂಡು ಸಿನಿಮಾಗಳನ್ನ ಕೇಳ್ತಾ ಕೇಳ್ತಾ ಬೆಳೆಯುವ ಹೊತ್ತಿನೊಳಗ ನಮಗ್ ಚಿತ್ರಕ್ಕಿಂತಲೂ ಸಾಹಿತ್ಯ ಬಹಳ ಪರಿಣಾಮ ಬೀರಿತ್ತು. ಅಲ್ಲಿ ಬರುವಂತ ಸಂಭಾಷಣೆಗಳು ಬಹಳಷ್ಟು ಪರಿಣಾಮಗಳನ್ನು ಬೀರಿದ್ದು. ಮತ್ತು ಆ ಹಾಡುಗಳಿದ್ವಲ್ಲ, ಆ ಹಾಡಿನೊಳಗಿರುವಂತ ಸಾಹಿತ್ಯ ಇತ್ತಲ್ಲ, ಓದಿಗೆ ನಮಗ ಪೂರಕವಾಗಿರ್ತಿತ್ತು. ಓದಬೇಕು ಅನಿಸ್ತಾ ಇತ್ತು. ಯಾಕಂದ್ರೆ ನಾನು ಕಾದಂಬರಿ ಓದ್ತಾ ಬೆಳೆದಾಕಿ. ನಮ್ಮ ಹಳ್ಳಿ ಒಳಗ ನಾನು ಗ್ರಾಮೀಣ ಮೂಲದಿಂದ ಬಂದ ಕಾರಣಕ್ಕಾಗಿ ಈಗ ವಾತಾವರಣ ಬದಲೇ ಆಗಿದೆ. ಆದ್ರೆ ನನ್ನ ಸಂದರ್ಭದೊಳಗ ಕಾದಂಬರಿಯನ್ನ ಓದೋದ್ರಿಂದ ಹೆಣ್ಮಕ್ಳು ಕೆಡ್ತಾರ ಅನ್ನುವಂತ ಬಹಳ ಗಾಢವಾದಂತ ನಂಬಿಕೆ ಇರುವಂತ ಜಮೀನ್ದಾರಿ ವಾತಾವರಣ ಇತ್ತು ನಮ್ಮ ಕುಟುಂಬದಲ್ಲಿ. ಅದಿತ್ತು. ಹೀಗಾಗಿ ನಮ್ಮ ತಂದೆ ಕಾದಂಬರಿಗಳನ್ನ ಓದ್ಲಿಕ್ಕೆ ಇವು ಎಲ್ಲ ನಾವು ಓದುವಂತ ಅಲ್ಲ. ಈಗ ನಾವು ತುಡಿಗಲಿ ಕಾದಂಬರಿಗಳನ್ನು ಓದ್ತಾ ಇದ್ವಿ. ಅವಾಗ ಪ್ರಜಾಮತ ಅಂತ ಬರ್ತಾ ಇತ್ತು. ಆ ಪ್ರಜಾಮತದೊಳಗ ಸಾಯಿ ಸುತೆ ಅವ್ರದ್ದು, MK ಇಂದ್ರ ಇವ್ರದೆಲ್ಲ ಧಾರಾವಾಹಿಗಳು ಬರು, ಉಷಾ ನವರತ್ನ ಅವರದ್ದು ಧಾರಾವಾಹಿ ಬರೋದು. ಇವುಗಳನ್ನ ಹೇಗೆ ಕಾಯ್ಕೊಂತ ಕುಂದಿರ್ತಿದ್ವಿ ಅಂದ್ರೆ ಪತ್ರಿಕೆ ತರುವಷ್ಟು ನಮ್ಮ ಮನೆಯಲ್ಲಿ ಓದು ಬರಹ ಇದ್ದವರಲ್ಲ. ಹೀಗಾಗಿ ಪ್ರಜಾಮತವನ್ನು ತರಿಸ್ತಾ ಇದ್ರು. ಅದು ಪ್ರತಿ ಬುಧವಾರ ಬರ್ತಾ ಇತ್ತು. ಬುಧವಾರ ಬಂತಂದ್ರೆ ಅವ್ರು ಓದಿ ಮುಗಿಸೋ ತನಕ ಕಾಯ್ದು ಆ ಪತ್ರಿಕೆ ಇಸ್ಕೊಂಡು ಬಂದು ರಾತ್ರಿ ಎಲ್ಲ ಓದ್ತಾ ಇದ್ವಿ ಧಾರಾವಾಹಿಗಳನ್ನ. ಹೀಗಾಗಿ ನನ್ನ ಕಾದಂಬರಿ ಹುಚ್ಚು. ಆ ಕಾದಂಬರಿಗಳ ಮುಂದೆ ಸಿನಿಮಾ ಆದ್ಮೇಲೆ ಸಿನಿಮಾದ ಮೂಲಕ ಅದು ನಟನೆ ಅನ್ನುವಂತ ಇತ್ತಲ್ಲ, ಅದು ನಟನೆ ಅನ್ನಿಸ್ಲಿಲ್ಲ, ನಾವೇ ಆಗಿರ್ತಿದ್ವಿ ಅಲ್ಲೇ. ಕೆಥಾರ್ಸಿಸ್ಸಿಗೆ ಬಹಳ ದೊಡ್ಡ ಆಸ್ಪದವನ್ನು ಕೊಟ್ಟಂತ ಆವತ್ತಿನ ಕಾಲದ ಆವಿಷ್ಕಾರ ಅದು, ನಾವು ಹಗರಾಗ್ಲಿಕ್ಕೆ. ರೇಡಿಯೋ ನಮ್ಮ ಸಾಹಿತ್ಯದ ಅಭಿವೃದ್ಧಿಗೆ ಅಥವಾ ಸಾಹಿತ್ಯದ ಅಭಿರುಚಿಗೆ ಒಳ್ಳೊಳ್ಳೆಯ ಪದಗಳ ಬಳಕೆ, ಅದರ ವಿಸ್ತಾರ, ಆಳ ಎಲ್ಲವನ್ನು ಕಳಿಸ್ಕೊಡೋಕ್ಕೆ ಒಂದು ಮಾಧ್ಯಮ ಇರ್ತಿತ್ತು ಆ ಕಾಲದಲ್ಲಿ ಅಂತ. ಇದನ್ನು ಹೇಳ್ಕೊಳ್ಳೋವಾಗ ನನಗೊಂದು ಹಾಡು ನೆನಪಾಗತ್ತೆ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಅಂತ ಒಬ್ಬ ಪ್ರಿಯತಮೆ ತನ್ನ ಪ್ರಿಯನನ್ನು ಆರಿಸಿಕೊಳ್ಳೋಕ್ಕೆ ರೇಡಿಯೋ ಒಂದು ಮಾಧ್ಯಮವಾಗಿತ್ತು. ವಿಷ್ಣುವರ್ಧನ್ ಭಾರತೀಯ ಒಂದು ಚಿತ್ರ. ಆ ಹಾಡು ಬಹಳ ಮಧುರವಾಗಿದೆ. ಅದು ನನ್ನ ಇಷ್ಟದ ಗೀತೆ. ಒಂದು ಕೇಳ್ಕೊಂಬರೋಣ ಅಲ್ವಾ? ನಂದು ಇಷ್ಟದ ಗೀತೆನೂ ಹೌದು. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯರೋ ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯರೋ ಈ ಅನುಬಂಧ. ಹೌದು, ರೇಡಿಯೋ ಅನೇಕ ಭಾವನೆಯ ಬದುಕನ್ನು ಕಟ್ಟಿಕೊಟ್ಟಂಥ ಮಾಧ್ಯಮ ಆ ಕಾಲದಲ್ಲಿ. ನಂತರ ಅದಕ್ಕಿಂತ ಮುಂಚೆ ನೀವು ಪ್ರಕಟ ಮಾಧ್ಯಮದಲ್ಲಿ ತಮ್ಮ ವಿಸ್ತಾರವನ್ನು ಬೆಳೆಸ್ಕೊಂಡವರು. ಪ್ರಾಧ್ಯಾಪಕ ವೃತ್ತಿಯಿಂದ ಶುರು ಮಾಡಿ ಅಕ್ಷರ ಲೋಕ ಅಥವಾ ಒಂದು ಅರಿವು, ಅಕ್ಷರದ ಅರಿವು ಮಹಿಳಾ ಪ್ರಪಂಚಕ್ಕೆ ಎಷ್ಟು ಮುಖ್ಯ ಅಂತ ನಿಮಗನ್ಸುತ್ತೆ? ಎಲ್ರಿಗೂ ಬೇಕು, ಮಹಿಳೆಯರಿಗೂ ಬೇಕು, ಪುರುಷರಿಗೂ ಬೇಕು. ಅರಿವಿಗೆ ಅಕ್ಷರವೇ ಮೂಲ. ಆದರೆ ನಮ್ಮ ಸಮಾಜದೊಳಗೆ ಹೆಣ್ಮಕ್ಳಿಗೆ ಅಕ್ಷರವನ್ನ ಕೊಡುವಂತ ಇದು ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ. ಅದು ಬ್ರಿಟಿಷರ ಆಗಮನದ ನಂತರ ಸಾವಿತ್ರಿಬಾಯಿ ಫುಲೆ ಅಂತವರು, ಜ್ಯೋತಿಬಾ ಫುಲೆ ಅಂತವರು ಈ ದೇಶದೊಳಗ, ಈ ನೆಲದೊಳಗ ಹುಟ್ಟಿ ಅವರು ಸಾಮಾನ್ಯರಿಗೆ ಅಕ್ಷರವನ್ನು ಕೊಡಬೇಕು ಅನ್ನುವಂತ ಬಹಳ ದೊಡ್ಡ ಕನಸಿನೊಂದಿಗೆ ಪ್ರಾರಂಭ ಮಾಡಿದಂತ, ಶಾಲೆಯ ಮೂಲಕ ಕಲ್ತು ಬಂದಂತ ಆ ತಲೆಮಾರಿನ ಹೆಣ್ಮಕ್ಳು ಅನುಭವಿಸಿದಂತ ನೋವು ಇತ್ತಲ್ಲ, ಆ ನೋವು ಬೇರೆ ರೂಪದೊಳಗೆ ಇವತ್ತದಾವ. ಇಡಿಯಾಗಿ ನೋವು ನಿವಾರಣೆ ಆಗೈತಿ ಅಂತ ಹೇಳುವಂತ ಸ್ಥಿತಿ ಒಳಗೆ ನಾನಿಲ್ಲ. ನಾನು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಬದುಕ್ತಾ ಇರೋದ್ರಿಂದ ಮಕ್ಕಳನ್ನ ಕಾನೂನಾತ್ಮಕವಾಗಿ 18 ವರ್ಷದವರೆಗೂ ಮದುವೆ ಮಾಡಬಾರದು ಅನ್ನುವಂಥ ನಿಬಂಧನೆ ಇರುವುದರಿಂದ ಅಲ್ಲಿವರೆಗೂ ಹೆಣ್ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ, ಶಾಲೆಗೆ ಹೋಗ್ಲಿ ಅಂತ ಕಳಿಸ್ತಾರೆ ವಿನಃ ಅವರು ಅಕ್ಷರಸ್ಥರ ಆಗಿ, ಸಾಕ್ಷರರಾಗಿ ಅಥವಾ ಪದವಿಯನ್ನು ಪಡೆದುಕೊಂಡು ಉದ್ಯೋಗವನ್ನು ಪಡೆದುಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ, ಆರ್ಥಿಕ ಸ್ವಾವಲಂಬನತನವನ್ನು ಪಡೆದುಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಬಹುಪಾಲು ಕರ್ನಾಟಕದ ಕುಟುಂಬಗಳು, ಇಲ್ಲಿರುವಂಥ ಸಮಾಜ ಹೆಣ್ಣು ಮಕ್ಕಳನ್ನ ಓದಿಸುತ್ತಾ ಅನ್ನುವಂಥದ್ದು ಇಲ್ಲ. ನಗರ ಕೇಂದ್ರಿತವಾದಂಥ ಮೇಲ್ಮಧ್ಯಮ, ಮಧ್ಯಮ ವರ್ಗದಲ್ಲಿರಬಹುದು ಅಥವಾ ದುಡಿಯುವ ವರ್ಗದೊಳಗ ಈ ಜಾಯಮಾನ ಇಲ್ಲದೇ ಇರುವುದರಿಂದ ಇವತ್ತಿಗೂ ಅರಿವಿಗೆ ಅಕ್ಷರ ಮೂಲ ಅನ್ನುವಂಥದ್ದು,
ಅಥವಾ 12ನೇ ಶತಮಾನ ಅರಿವೇ ಗುರು ಅಂತ ಹೇಳಿದ್ರು. ಆ ಅರಿವಿಗೆ ಬೀಜ ಯಾವುದು ಅಂದ್ರೆ ಅಕ್ಷರ. ಆಧುನಿಕ ಕಾಲದೊಳಗ ಆ ಬೀಜನ ನಮಗೆ ನೀವು ಹಾಕದೆ ಮರ ಆಗಬೇಕು ಅನ್ನುವಂತ ಸಂಕಲ್ಪ ಇಟ್ಟುಕೊಂಡು ಸಮಾಜವನ್ನ ಕಟ್ಲಿಕ್ಕೆ ಹೋದ್ರ ಅದ್ ಹೇಗೆ ನಮ್ಮ ಸಮಾಜ ಸಮ ಸಮಾಜ, ಲಿಂಗರಹಿತವಾದಂತ ಸಮಾಜ, ವರ್ಗರಹಿತವಾದಂತ ಸಮಾಜ, ಅಥವಾ ಶರಣರು ಬಯಸಿದಂತ ಸಮಾಜ, ಅಥವಾ ಅಂಬೇಡ್ಕರ್ ಕಂಡಂತ ಕನಸಿನ ಸಮಾಜ, ಅಥವಾ ಗಾಂಧಿ ಬಯಸಿದಂತ ಸಮಾಜವನ್ನು ಹೇಗೆ ನಾವು ಕಟ್ಲಿಕ್ಕೆ ಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ. ಅಕ್ಷರ ಅಂತೂ ಅನ್ನಕ್ಕಿಂತಲೂ ಅಕ್ಷರ ಮುಖ್ಯ ಅಂತ ಹೇಳ್ಕೊಂಡು ನನಗೆ ಅನಿಸ್ತಾ ಇದೆ. ಅಕ್ಷರ ಸಿಕ್ಕರೆ ಅನ್ನವನ್ನ ಗಳಿಸ್ಕೊಳ್ಬಹುದು, ಅದ್ರ ಜೊತೆಗೆ ಅನ್ನ ಇದ್ರೆ ಅಕ್ಷರವನ್ನು ಪಡ್ಕೋಬಹುದು ಅಂತ ಹೇಳಿ. ಒಂದೇ ನಾಣ್ಯದ ಎರಡು ಮುಖಗಳಿವು. ಹೀಗಾಗಿ ಅನ್ನ ಅಕ್ಷರವನ್ನ ಯಾವ ದೇಶ ಯಾವ ಸಮಾಜ ಎಲ್ರಿಗೂ ನಿಲುಕುವ ಹಾಗೆ ಮಾಡುತ್ತಲ್ಲ, ಆ ಸಮಾಜ ಅಭಿವೃದ್ಧಿಯನ್ನ ಹೊಂದುತ್ತ ಅನ್ನುವಂತ ಅಂಬೇಡ್ಕರ್ ಮಾತುನು ಹೌದು, ಲೋಹಿಯಾನ ಮಾತುನು ಹೌದು, ಗಾಂಧಿ ವಿಚಾರಧಾರಿಯೂ ಹೌದು. ಇದನ್ನ ಸಮಾಜದೊಳಗೆ ನಾನು ಹುಡುಕ್ತಾ ಇದ್ದೇನೆ. ಈ ಹುಡುಕಾಟದಲ್ಲಿ ತಮ್ಮ ಮೇಲೆ ಪರಿಣಾಮ ಬೀರದಂಥ ಸಾಹಿತ್ಯ ಅಂತಂದರೆ ಹೆಚ್ಚು ಕಾದಂಬರಿ ಓದ್ತಾ ಇದ್ದೆ ನೀವು ಅಂತ ಹೇಳಿದ್ರಿ. ಆ ಕಾದಂಬರಿ ಆಧಾರಿತ ಚಿತ್ರಗಳೇ ನಿಮಗೆ ಹೆಚ್ಚು ಇಷ್ಟ. ಅಂಥ ಚಿತ್ರಗಳಲ್ಲಿ ನೀವು ತುಂಬ ಇಷ್ಟಪಡುವ ಗೆಜ್ಜೆ ಪೂಜೆ ಚಿತ್ರ ಒಂದು ಹಾಡು, ಅದೇ ನಿಮ್ಮ ಇಷ್ಟದ ನಾಯಕಿ ಕಲ್ಪನಾ ಮೇಲೆ ಚಿತ್ರೀಕರಣಗೊಂಡಂಥ ಒಂದು ಅದ್ಭುತವಾದ ಗೀತೆ. ಅನೇಕ ಸಾಮಾಜಿಕ ಪೀಡೆಗಳಿಗೆ ಒಳಗಾದಂಥ ಅಂದಿನ ಸಮಾಜದ ಮಹಿಳೆಯರು, ದೇವದಾಸಿ ಪದ್ಧತಿ ಇರಬಹುದು, ದೇವರಿಗೆ ಹೆಣ್ಮಕ್ಕಳನ್ನು ಬಿಡುವಂಥ ಒಂದು ಥೀಮನ್ನು ಒಳಗೊಂಡಂಥ ಗೆಜ್ಜೆ ಪೂಜೆ, ಗೆಜ್ಜೆಯನ್ನು ಕಟ್ಟಿಸುವಂಥ ಈ ಚಲನಚಿತ್ರ ತಮ್ಮ ಮೇಲೆ ಮಾಡೋಕೆ ಆಗಿದ್ದು ನಿಮ್ಮ ಒಂದು ಸಾಮಾಜಿಕ ಕಳಕಳಿಯನ್ನು ಕೂಡ ಈ ಚಿತ್ರ ಹೇಳುತ್ತೆ ಅಂತ ತಪ್ಪಲಾಗ. ಸಾಹಿತ್ಯದ ಕೃತಿಗೆ ಬರೋದಾದರೆ ನಿಮ್ಮ ಹಲವಾರು ಕೃತಿಗಳು ಸಂಚಲನವನ್ನು ಮೂಡಿಸಿವೆ, ಓದುಗರ ಬಳಗವನ್ನು ಹೆಚ್ಚಿಸಿಕೊಂಡಿವೆ. ಬರಹದ ಪ್ರಾರಂಭ ಮತ್ತು ನೀವು ಆಯ್ದುಕೊಳ್ಳುವಂಥ ವಿಷಯ ವಸ್ತು. ನಾನು ಯಾವುದೇ ರೀತಿಯಿಂದ ಸಾಹಿತ್ಯಿಕ ವಾತಾವರಣ ಇರುವಂಥ ಕುಟುಂಬದಲ್ಲಿ ಹುಟ್ಟಿದವಳಲ್ಲ. ನಮ್ಮ ತಂದೆ ಶಿಕ್ಷಕರು, ಆಶ್ಚರ್ಯ ನಮ್ಮ ತಾಯಿನೂ ಶಿಕ್ಷಕಿ. ಆ ಕಾಲದೊಳಗೆ ಅವರು ಮೂಲಿಕೆಯನ್ನು ಓದಿದವರು. ಅದರ ನಮ್ಮ ಮನೆ ಹೇಗಿತ್ತು ಅಂತಂದ್ರೆ ಪುರುಷ ಪ್ರಧಾನವಾದಂಥ ಎಲ್ಲಾ ಗುಣಗಳನ್ನ ಜಂತಿ ಕುಂಬಿ ಮೊದಲ ಮಾಡಿ ಅದನ್ನ ಇಟ್ಟುಕೊಂಡಂತ ಮನೆಯಲ್ಲಿ ನಾನು ಹುಟ್ಟಿದವಳು. ಹೀಗಾಗಿ ನಮ್ಮ ತಾಯಿ ಶಿಕ್ಷಕಿಯಾಗಿ ವೃತ್ತಿ ಮಾಡೋದ್ರ ಬಗ್ಗೆ ನಮ್ಮ ತಂದೆಗೆ ಸಹಮತ ಇರಲಿಲ್ಲ. ನಮ್ಮ ತಾಯಿ ಹೇಗೋ ಮಾಡಿದ್ರು ಅದನ್ನ. ನಮ್ಮ ಅಜ್ಜ ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರು, ನಮ್ಮ ಸೋದರತ್ತೆ ಅಂದರೆ ಯಾರಿಗೂ ಶಾಲೆಗೆ ಕಳಿಸಿರ್ಲಿಲ್ಲ. ನಮ್ಮ ತಾಯಿ ಬೇರೆ ಮನೆಯಿಂದ ಕಲ್ತು ಬಂದ ಕಾರಣಕ್ಕಾಗಿ ನಮ್ಮ ಅಜ್ಜಿಯ ಒತ್ತಾಸೆಯಿಂದ ಅವರು ಶಿಕ್ಷಕಿ ಆದವರು. ತಾಯಿ ಶಿಕ್ಷಕಿ, ತಂದೆ ಶಿಕ್ಷಕ, ಶಾಲೆಗೆ ಹೋಗುವಂತ ಭಾಗ್ಯ ನಮಗಿರ್ಲಿಲ್ಲ. ಅದ್ರ ಕೂಡು ಕುಟುಂಬ ಇರೋದ್ರಿಂದ ಎರಡು ಕೈಗಳು ಸಿಕ್ಕು ಅಂದ್ರೆ ಕೆಲಸಕ್ಕೆ ಅನುಕೂಲ ಆಗತ್ತಾ ಅನ್ನುವಂತ ಸಹಜವಾದಂತದ್ದಿತ್ತು. ಹೆಸರುಗಾರ ಶಾಲೆ ಒಳಗ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಬಹಳ ಶಾಸ್ತ್ರೀಯವಾಗಿ ಅಧ್ಯಯನವನ್ನ ಮಾಡಿದ್ದು ಡಿಗ್ರಿಗೆ ಬಂದ್ಮೇಲೆ. ಹೀಗಾಗಿ ನನಗೆ ಶಾಸ್ತ್ರೀಯ ಓದು ಸಿಗ್ಲಿಲ್ಲ. ನಾನು ಜಾನಪದ ಮೂಲದವಳು. ನಾನು ಕಾವ್ಯ ಮೀಮಾಂಸೆ ಪರಿಭಾಷೆಗಳು ನನಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಸಾಹಿತ್ಯದ ಮೀಮಾಂಸೆ ಯಾವುದೇ ಪರಿಭಾಷೆ ನನಗೆ ನಿಲುಕಲಿಲ್ಲ. ನಾನು ಒಂದ್ ರೀತಿಯಾಗಿ ಲಾವಣಿ ಇದ್ದ ಹಾಗೆ, ಲಾವಣಿಯ ಬದುಕೆ ನಂದು. ಹೀಗಾಗಿ ಜನಪದ ಲೋಕದಿಂದ ಬಂದ ಕಾರಣಕ್ಕಾಗಿ ನನಗೆ ಒಂದಿಷ್ಟು ಓದಿನ ಪ್ರಾರಂಭದೊಳಗಿನ ಓದಿನಿಂದ ಒಂದು ಸೆಳೆತ ಇತ್ತಲ್ಲ, ಆ ಸೆಳೆತದ ಕಾರಣಕ್ಕಾಗಿ ನಾನು ಕನ್ನಡ ವಿಷಯವನ್ನ ಆಯ್ಕೆ ಮಾಡ್ಕೊಂತಿದ್ದೆ. ಯಾಕೆ ಕನ್ನಡ ವಿಷಯವನ್ನ? ಅದ್ರ ಮೇಲಿನ ಪ್ರೀತಿಗಾಗಿ ಅಲ್ಲ. ನನಗೆ ಇಂಗ್ಲಿಷು ಗಣಿತ ಶಾಲೆಗೆ ಹೋಗದೇ ಇರೋದ್ರಿಂದ ಆ ಸಬ್ಜೆಕ್ಟ್ಗಳಂಗೆ ಬರಲೇ ಇಲ್ಲ. ಈಗ ಕನ್ನಡದಲ್ಲಿ ಪಾಸ್ ಆಗ್ತಾ ಇದೆ. ಅದು ನನ್ನದೇ ಮಾತೃಭಾಷೆ ಆದ ಕಾರಣಕ್ಕಾಗಿ ಕೇಳಿದ್ರೆ ಸಾಕು ಬರೆಯುವಷ್ಟರ ಮಟ್ಟಿಗೆ ಕನ್ನಡ ನನ್ನನ್ನ ಹಿಡಿದಿಟ್ಕೊಂಡಿತ್ತು. ಹೀಗಾಗಿ ನನ್ನ ವಿದ್ಯಾಭ್ಯಾಸವನ್ನೆಲ್ಲ ನಾನು ಕನ್ನಡದಲ್ಲೇ ಮಾಡ್ತಾ ಬಂದೆ. ಅದು ನನ್ನ ಬದುಕಿಗೆ ಬಹಳ ದೊಡ್ಡ ತಿರುವನ್ನು ಕೊಟ್ಟವರು ಬಸವರಾಜ ಕಟ್ಟಿಮನಿಯವರು. ಪ್ರಗತಿಶೀಲ ಸಾಹಿತ್ಯ ಘಟ್ಟದೊಳಗ ಬಹಳ ದೊಡ್ಡ ಹೆಸರು ಬಸವರಾಜ ಕಟ್ಟಿಮನಿಯವರು. ನಾನು MA ಓದೋ ಹೊತ್ತಿನೊಳಗ ಧಾರವಾಡದಲ್ಲೇ ಅವರಿದ್ರು. ಸಮಾಜ ಹೀಗಿದೆ ಅನ್ನುವಂಥದ್ದನ್ನು ಸಾಹಿತ್ಯದ ಮೂಲಕ ಕಟ್ಟಿಕೊಟ್ಟಂತ ಬಸವರಾಜ ಕಟ್ಟಿಮನಿಯವರು ಓದಲಿಕ್ಕೆ ಅವರ ಪುಸ್ತಕಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದ್ರು. ಬರೆಯಲಿಕ್ಕೆ ಅವರೇ ನನಗೆ ಪ್ರೇರಣೆಯನ್ನ ನೀಡಿದವರು. ಮತ್ತೆ ನನ್ನ ಮೊದಲ ಸಂಕಲನವನ್ನ ಪ್ರಕಟ ಮಾಡಿದವರು ಅವರೇ, ದುಡ್ಡು ಹಾಕಿದವರೇ, ಅದನ್ನು ಬಿಡುಗಡೆ ಮಾಡಿದವರು ಅವರೇ. ಹೀಗಾಗಿ ಅಂತಹ ದಿಗ್ಗಜ ಸಾಹಿತಿಗಳನ್ನ ಸಮೀಪದಿಂದ ನೋಡಿದ ಕಾರಣಕ್ಕಾಗಿ, ಅವರ ಪ್ರೀತಿಯನ್ನ ಉಂಡ ಕಾರಣಕ್ಕಾಗಿ, ಅವರ ಸಾಹಿತ್ಯಿಕವಾದಂಥ ವಿಚಾರಧಾರೆಯನ್ನ, ಸಾಮಾಜಿಕವಾದಂಥ ಕಳಕಳಿಯನ್ನ
ನೋಡಿ ತಿಳಿದುಕೊಂಡ ಕಾರಣಕ್ಕಾಗಿ ಒಂದಿಷ್ಟೇನೋ ಬರಹದ ಕಡೆಗೆ ವಾಲಿದೆ. ನಿಮಗೆ ಒಂದು ಆಶ್ಚರ್ಯ ಹೇಳ್ತೀನಿ, ಬಸವರಾಜ್ ಕಟ್ಟಿಮನಿ ಅವ್ರ ಮನೆಗೆ ಕಲ್ಪನಾ ಬಂದು ಹೋಗ್ತಾ ಇದ್ರು. ಆ ಕಾಲದೊಳಗಿರುವಂತ ಈ ಸಿನಿಮಾ ಶಬಾನ ಆಜ್ಮಿ ಇವರೆಲ್ಲ ಪ್ರಗತಿಶೀಲ ಸಾಹಿತ್ಯದ ಆಕರ್ಷಿತರಾದಂತ ವ್ಯಕ್ತಿಗಳು ಇವರೆಲ್ಲ. ಹೀಗಾಗಿ ಕಟ್ಟಿಮನಿ ಅವರಿಗೆ ಕಲ್ಪನಾ ಬಗ್ಗೆ ಬಹಳಷ್ಟು ಗೌರವ ಇತ್ತು. ಅವರಲ್ಲಿ ಧಾರವಾಡಕ್ಕೆ ಬಂದಾಗ ಅವ್ರ ಮನೆಗೆ ಬಂದು ಹೋಗಿದ್ದನ್ನು ಸ್ವತಃ ಕಟ್ಟಿಮನಿ ಅವರೇ ನಮ್ಗೆ ಹೇಳಿದಂದ್ರೆ, ಅವಾಗ ಅವ್ರ ರಂಗಭೂಮಿಗೆ ಮರಳಿ ಬಂದಿದ್ರು ಕಲ್ಪನಾ ಅವರು. ಬನಶಂಕರಿ ಜಾತ್ರೆ ಒಳಗ ನಾಟಕಗಳನ್ನ ಮಾಡ್ತಾರಲ್ಲ, ನಾಟಕಗಳನ್ನ ಅದರಲ್ಲಿ ಅವರು ಪ್ರಧಾನ ನಾಯಕಿ ಪಾತ್ರ ಗುಡಿಗೇರಿ ಬಸವರಾಜರ ಜೊತೆಗೆ ಬನಶಂಕರಿ ಜಾತ್ರೆಯಲ್ಲಿ ನೋಡಿದವಳು. ಹೀಗಾಗಿ ನನ್ನ ಕಲ್ಪನಾ ಬಗ್ಗೆ ಮತ್ತೆ ಅವರ ಅಭಿನಯ ಇತ್ತಲ್ಲ ಅದ್ಭುತ. ಅವ್ರು ಅಭಿನಯಿಸ್ತಿರ್ಲಿಲ್ಲ, ಅವ್ರು ಹಾಗೆ ಇರ್ತಾ ಇದ್ರು ಅದ್ರೊಳಗೆ ಮುಗಿಯವರೆಗೂ. ಅಂದ್ರೆ ಪರಕಾಯ ಪ್ರವೇಶ ಅನ್ನುವಂಥದ್ದು ಇದೆಯಲ್ಲ, ಇದು ನಟರಿಗೆ ಬಹಳ ದೊಡ್ಡ ಚಾಲೆಂಜಿಂಗ್ ಸಂಗತಿ ಇದು. ಆದ್ರೆ ಅವ್ರು ನಟಿಸ್ತಾರ ಅಂತ ಅನಿಸ್ತಾನೆ ಇರಲಿಲ್ಲ. ಅವಾಗ ಅವ್ರ ಕಷ್ಟ ಸುಖ ಇದ್ವಲ್ಲ, ಅವು ಬೇರೆಯವರು ಆಗ್ತಿರ್ಲಿಲ್ಲ. ನಮ್ಮ ತಲೆಮಾರಿನ ಎಲ್ಲ ಹೆಣ್ಣು ಮಕ್ಕಳ, ಮಧ್ಯಮ ಹೆಣ್ಣು ಮಕ್ಕಳ ಕಷ್ಟ ಸುಖಗಳನ್ನೇ ಪ್ರತಿಬಿಂಬಿಸ್ತಾ ಇರೋದ್ರಿಂದ ನಮ್ಮ ಕಾಲದವ್ರು ಅವ್ರು ಇಷ್ಟಪಡ್ಲಿಕ್ಕೆ ಬಹುಶಃ ಅದು ಕಾರಣ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಹೀಗೆ ಮುಂದುವರಿತಾ ಹೋದರೆ ನಿಮ್ಮ ಸಾಹಿತ್ಯದ ವಸ್ತುಗಳು ಕಾದಂಬರಿಯಿಂದ ಪ್ರಭಾವ ಆದರೂ ಕೂಡ ನಿಮ್ಮ ಸುತ್ತಮುತ್ತ ನಡೆಯುವ ಬದುಕಿನ ಅನುಭವಗಳು ಅಥವಾ ನೀವು ಓದಿದ ಅಕ್ಷರಗಳ ಅರಿವು ನಿಮ್ಮ ಸಾಹಿತ್ಯದ ರಚನೆಗೆ ಹೇಗೆ ಸಹಾಯ ಆಯಿತು? ಮತ್ತು ಈ ವಸ್ತುಗಳ ಆಯ್ಕೆ ಹೇಗೆ ಮಾಡ್ಕೊಳ್ತಿದ್ರಿ ನೀವು? ಇಲ್ಲ, ನಾ ಇವತ್ತಿಗೂ ನಂಗೆ ಸಾಹಿತಿ ಅಂತ ತಿಳ್ಕೊಂಡು ನಾನು ಅನ್ಕೊಳಕ್ಕೂ ನನಗೆ ಆಗಂಗಿಲ್ಲ. ನಾ ಬರೀ ಉದ್ದೇಶ ಹೇಳ್ಬಿಡ್ತೀನಿ. ನಿಮ್ಮ ಒಂದು ಆತ್ಮಚರಿತ್ರೆಯು ಕೂಡ ಸಿದ್ಧಗೊಂಡಿದೆ. ಅದರ ಹೆಸರು ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಮತ್ತು ಆಧ್ಯಾತ್ಮದ ಒಂದು ಸಾಂಕೇತಿಕ ಅನುಭವ ಮತ್ತು ಆಧ್ಯಾತ್ಮ ಅನುಭವ ಅಂತ ನಾವೇನು ಕರಿತೀವಿ ಅದನ್ನು ಹೇಳುವಂಥದ್ದು ನಾನಾ ಎಂಬುದು ನಾನಲ್ಲ ಅನ್ನುವ ಡಾಕ್ಟರ್ ಮಲ್ಲಿಕಾ ಘಂಟಿಯವರ ಆತ್ಮಚರಿತ್ರೆ ಲೋಕಾರ್ಪಣೆಗೊಳ್ಳೋಕ್ಕೆ ಸಿದ್ಧವಾಗ್ತಾ ಇದೆ. ಈಗ ಇನ್ನೊಂದು ಗೀತೆಯನ್ನು ಕೇಳುವ ಸಮಯ. ಯಾಕೆಂದರೆ ನಾನು ಸಾಹಿತಿ ಅಲ್ಲ, ನನ್ನ ಪರಿಸರವೂ ಆಗಲ್ಲ, ನಾನು ಅತ್ಯಂತ ಪ್ರಭಾವಿತವಾದ ವಾತಾವರಣದಲ್ಲಿ ಬಂದವಳಲ್ಲ ಅಂತ ಕೈಕಟ್ಟಿ ಕೂತ್ಕೊಳ್ಳೋದೇ ಕೈಲಾಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ ಅಂತ ಒಂದು ದಿಟ್ಟತನದ ಹೆಜ್ಜೆಯನ್ನು ಇಟ್ಕೊಂಡು ಇವತ್ತು ಸಾಧಕಿಯಾಗಿ ಸಾಹಿತಿಯಾಗಿ ನಮ್ಮ ಮುಂದೆ ನೀವಿದ್ದೀರಾ. ಈ ಹಾಡನ್ನು ಕೇಳ್ತಾ ನಮ್ಮ ಸಂಭಾಷಣೆಯನ್ನು ಮುಂದುವರಿಸೋಣ. ಬಂಗಾರದ ಮನುಷ್ಯ ಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ PB ಶ್ರೀನಿವಾಸ್ ಹಾಡಿರುವ ಈ ಗೀತೆಯನ್ನು ಕೇಳೋಣ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಬರವಣಿಗೆಯ ಕುರಿತಂತೆ ತುಂಬ ಆಪ್ತವಾದ ಭಾಷೆ, ಉತ್ತರ ಕರ್ನಾಟಕದ ಒಂದು ಭಾಷೆಯನ್ನು ಬಳಸಿಕೊಳ್ಳುವ ಚತುರತೆಯನ್ನು ಕೂಡ ನೀವು ನಿಮ್ಮ ಬರವಣಿಗೆಯಲ್ಲಿ ಕಾಣ್ತೀರಾ. ಭಿನ್ನವಾದ ಭಾಷೆ ನಮ್ಮದು, ಅಂದರೆ ಅದು ಕಲೋಕಿಯಲ್ ಅಂತಿರಲ್ಲ, ನೀವು ಮಾತಿನ ಶೈಲಿ ಇದೆಯಲ್ಲ ಅದನ್ನು ನಿರೂಪಕಿಯಾಗಿ ಸಾಹಿತ್ಯಕ್ಕೆ ಅಳವಡಿಸ್ಕೊಡ್ತಿದ್ದೀರ. ಆ ಒಂದು ಭಾಷೆಯ ಬಳಕೆ ಎಷ್ಟು ಪ್ರಭಾವಿಯಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಆಯಿತು? ನಾನು ಹೆಂಗದೀನಿ ಹಂಗೆ ನನ್ನ ಬರವಣಿಗೆ ಇದೆ. ಈ ಸಮಾಜದೊಳಗೆ ವ್ಯಕ್ತಿ ಎದುರಿಗೆ ಹೇಳ್ಕೊಂಡ್ರೆ ಅದು ಎಷ್ಟರ ಮಟ್ಟಿಗೆ ನಮ್ಮನ್ನು ಸಾಂತ್ವನಗೊಳಿಸುತ್ತೋ ಗೊತ್ತಿಲ್ಲ. ಹೀಗಾಗಿ ನನಗೆ ಅಕ್ಷರದ ಮೂಲಕ ಹೊರಗೆ ಹಾಕಿದ್ರೆ ನಾನು ಹಗರಾಗ್ತೀನಿ ಅನ್ನುವಂಥದ್ದು ನನ್ನ ನಂಬಿಕೆಯಾದ ಕಾರಣಕ್ಕಾಗಿ ನಾನು ಬರಿತಾ ಬಂದೆ. ಅದು ಕವಿತೆ ಇರಬಹುದು, ನಾಟಕ ಇರಬಹುದು, ಅಕಾಡೆಮಿಕ್ ವಲಯದಲ್ಲಿ ಇದ್ದ ಕಾರಣಕ್ಕಾಗಿ ವಿಮರ್ಶೆ ಇರಬಹುದು, ಇವನ್ನೆಲ್ಲ. ಅದರ ಯಾವುದನ್ನು ನಾನು ಭಾಳ ಶಿಷ್ಟ ಲೋಕದ ಸಾಹಿತ್ಯದ ನೆಲೆಯೊಳಗೆ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಲಿಲ್ಲ. ನನಗದು ಸ್ಪಷ್ಟತೆ ಇದೆ. ನನ್ನದೇನಿದ್ರು ನನ್ನ ಹಾಗೆ ಇರುವಂಥ ಜನರು ನನ್ನ ಬರಹವನ್ನು ಮೆಚ್ಕೊಳ್ತಾರೆ. ನನ್ನ ಹಾಗೆ ಕೆಳ ಮಧ್ಯಮ ವರ್ಗದಿಂದ, ಗ್ರಾಮೀಣ ಪ್ರದೇಶದಿಂದ ಇವತ್ತಿಗೂ ಬರುವಂಥ ಮಕ್ಕಳಿಗೆ ನಾನು ಬರೆದಂಥದ್ದು, ನಾನು ಮಾತನಾಡುವಂಥದ್ದು ಅರ್ಥ ಆಗುತ್ತೆ. ಆದರೆ ಶಿಷ್ಟ ಲೋಕದಲ್ಲಿರುವಂಥವರಿಗೆ ನನ್ನ ಭಾಷೆ, ನನ್ನ ಬರಹ ಅವ್ರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅಂತಂದ್ರೆ ಆ ರೀತಿಯಾಗಿ ಅಲ್ಲ, ಅರ್ಥ ಆಗತ್ತೆ ಇದು ಸಾಹಿತ್ಯ ಅಲ್ಲ ಅನ್ನೋಂಥ ಅವ್ರ ತೀರ್ಮಾನಗಳಿಗೆ ಬಂದ್ಬಿಟ್ಟಿರ್ತಾರಲ್ಲ. ಹಿಂಗಾಗಿ ಅವ್ರು ನಮ್ಮಂಥವ್ರ ಸಾಹಿತ್ಯವನ್ನು ಓದುವಂಥದ್ದನ್ನು ಮಾಡೋದಿಲ್ಲ, ನಮ್ಮ ಮಾತುಗಳಿಗೆ ಅವ್ರ ಕಿವಿಯನ್ನು ಕೊಡೋದಿಲ್ಲ. ಈ ಶಿಷ್ಟ ಲೋಕವನ್ನ ಇಟ್ಕೊಂಡು ನಾನು ಬರದಾಕಿನೂ ಅಲ್ಲ, ನಾನು ಮಾತನಾಡ್ದಾಕಿನೂ ಅಲ್ಲ.
ನನ್ನ ಹಾಗೆ ಇರುವಂಥವ್ರು ಬಹಳ ದೊಡ್ಡ ಲೋಕ ಇದೆ. ಇವತ್ತಿಗೂ ಆ ಮೂಲದಿಂದ ಬರುವಂಥ ಮಕ್ಕಳಿಗೆ ನಮ್ಮ ಅನುಭವಗಳನ್ನು ನಾವು ಹೇಳದೇ ಇದ್ರೆ ನಾವು ಅನುಭವಿಸಿದಂಥ ನೋವುಗಳನ್ನು ಮತ್ತೆ ಅದೇ ಮಕ್ಕಳು ಅದೇ ಕಲ್ಲಿಗೆ ಎಡುತ್ತಾರ ಅನ್ನುವಂಥ ಎಚ್ಚರವನ್ನು ಇಟ್ಟುಕೊಂಡು ಆ ಕಲ್ಲಿನಿಂದ ಅವರನ್ನು ಮುಕ್ತಗೊಳಿಸುವ ಸಲುವಾಗಿ ನಾನು ಮಾತನಾಡ್ತೀನಿ, ಬರಿತೀನಿ. ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವಿ ಕಾಲನ್ನ ಗಾಯ ಮಾಡ್ಕೋಬಾರ್ದು. ನಮಗಾದ ಗಾಯಗಳನ್ನ ಮಾಯಿಸ್ಕೊಳ್ಳೋಕೆ ಇನ್ನೂ ಕಾಲ ಪಕ್ವವಾಗಿಲ್ಲ. ಬರುವಂತ ಮಕ್ಕಳಿಗೆ ಇದಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ನನ್ನ ಅನುಭವಗಳನ್ನ ನಾನು ಅಕ್ಷರದಲ್ಲಿ ಪೋಣಿಸ್ಕೊಡ್ತೀನಿ. ಅದು ಸಾಹಿತ್ಯ ಹೌದು ಅಲ್ಲ ಅನ್ನುವಂಥದ್ರ ಬಗ್ಗೆ ನಾನು ಎಂದೂ ತಲೆ ಕೆಡಿಸ್ಕೊಂಡಕ್ಕೆ ಅಲ್ಲ. ಬಹಳ ದೊಡ್ಡ ಸಾಹಿತ್ಯ ರಾಜಕಾರಣ ಇದೆ, ಅದರೊಳಗೆ ಜಾತಿ ಐತಿ, ಪ್ರದೇಶ ಐತಿ, ಎಲ್ಲ ಐತಿ. ಹೀಗಾಗಿ ಸಾಹಿತ್ಯ ರಾಜಕಾರಣದ ಒಳ ಪ್ರವೇಶ ಮಾಡಲಿಕ್ಕೆ ನಮ್ಮಂಥವ್ರಿಗೆ ಸಾಧ್ಯ ಆಗೋದಿಲ್ಲ. ಈಗ ನಾವು ರಾಜಧಾನಿಯಿಂದ ದೂರ ಇದ್ದವರು, ಎರಡನೇದಾಗಿ ಮಹಿಳೆಯರು. ನಿಮಗೆ ಗೊತ್ತಿರೋ ಹಾಗೆ ಈ ಒಂದು 20 ವರ್ಷದೊಳಗೆ ಇಡೀ ಜಗತ್ತನ್ನ ಯಾವ್ದು ಆಳುತ್ತ ಅನ್ನುವಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಸತ್ಯ. ಒಂದು ಬಣ್ಣ ಮತ್ತು ಭಾಷೆ. ನಮ್ಮ ಹಾಗೆ ಇರುವಂತ ಸಮುದ್ರೋಪಾದಿಯಲ್ಲಿರುವಂತ ಒಂದು ಸಮುದಾಯಗಳದಾವ. ಹಲವು ಸಮುದಾಯಗಳು ಈ ಸಮಾಜದೊಳಗ ಅಕ್ಷರ ಲೋಕಕ್ಕೆ ಪ್ರವೇಶ ಮಾಡಲಾರದಂತ ಜನರಿಗೆ ಕುರಿತ ಹಾಗೆ ನಾನು ಮಾತನಾಡ್ತೀನಿ. ಅವರ ಪ್ರತಿನಿಧಿಯಾಗಿ ನನ್ನ ಧ್ವನಿ ಇರುತ್ತೆ. ನಿಮ್ಗೆ ಒಂದು ಸತ್ಯ ಹೇಳ್ತೀನಿ. ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾದ ಹೊತ್ತಿನೊಳಗ ಒಂದು ಬುಡಕಟ್ಟು ವಿಭಾಗ ಅಂತ ವಿಭಾಗ ಇದೆ. ಅಲ್ಲಿ ಆ ವಿಭಾಗಕ್ಕೆ ಬಹಳ ಸಣ್ಣ ಸಣ್ಣ ಬುಡಕಟ್ಟಿನ ಮಕ್ಕಳ ಪ್ರವೇಶನೇ ಆಗಿರಲಿಲ್ಲ. ನಾನು ಮೊಟ್ಟ ಮೊದಲಿಗೆ ಅತ್ಯಂತ ಸಣ್ಣ ಬುಡಕಟ್ಟಿನ ಮಕ್ಕಳಿಗೆಲ್ಲ PhD ಮತ್ತು MA ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಾಗ ಅವರೀಗ ಒಂದಿಬ್ರು PhD ಮಾಡಿಕೊಂಡು ಸಂಶೋಧನೆಯನ್ನು ಮುಗಿಸ್ಕೊಂಡು ಹೊರಗೆ ಬಂದಂಥ ಹೊತ್ತಿನೊಳಗೆ ಅವರನ್ನು ಸಮಾಜ ಸ್ವೀಕಾರ ಮಾಡ್ತಲ್ಲ, ಅದು ಭಾಳ ಖುಷಿನ ಕೊಟ್ಟಂಥ ಸಂಗತಿ ನನಗೆ. ಅಂದ್ರೆ ಅಕ್ಷರ ಲೋಕಕ್ಕೆ ಎಲ್ಲ ಧ್ವನಿಗಳು ಸೇರ್ಕೊಂಡಾಗ ಮಾತ್ರ ಅದು ಬಹುತುಕ್ಕೆ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ ಐತಿ. ಈಗೆಲ್ಲವೂ ಒಂದೇ ಧ್ವನಿ, ವರ್ಗ ಮತ್ತು ವರ್ಣದ ನೆಲೆಯೊಳಗೆ ಮೇಲಿರುವಂತ ಏಕಧ್ವನಿಯನ್ನ ಕೇಳಿ ಕೇಳಿ ನಮಗೆ ರೂಢಿಯಾಗಿದೆ. ಇದೇ ಸಾಹಿತ್ಯ, ಇಂಥದ್ದೇ ಸಾಹಿತ್ಯ ಅಂತ ತಿಳ್ಕೊಂಡು. ಹೀಗಾಗಿ ಎಲ್ಲ ಕಾಲದೊಳಗೂ ಕೆಲವು ಸಾಹಿತ್ಯಗಳನ್ನ ಮೂಲೆಗುಂಪೆ ಮಾಡೋದನ್ನ, ಅವಜ್ಞತೆ ಒಳಪಡಿಸಿರುವಂಥದ್ದನ್ನು ನೋಡಿ ಹಾಗೆ ನನಗೂ ಆಗಿದೆ. ನನಗೇನದಿಲ್ಲ, ನಾನು ದೊಡ್ಡ ಶ್ರೇಷ್ಠ ಸಾಹಿತ್ಯ ಅನ್ನೋಂಥ ಅಹಂಕಾರವೂ ನನಗಿಲ್ಲ. ನಾನು ಬರೆಯುವುದು ನಾನು ಹಗರಾಗೋ ಸಲುವಾಗಿ. ನನಗೆ ಓದಲೇಬೇಕು, ಜನರು ಓದಿ ನನಗೆ ಶಬಾಶಿಗಿರಿ ಕೊಡಬೇಕು ಅನ್ನುವಂಥದ್ದಿಲ್ಲ. ಇದನ್ನು ಕಟ್ಟಿಮನಿಯವರು ಹೇಳ್ತಾ ಇದ್ರು. ಬರೆಯೋ ಕೆಲಸ ನಮ್ಮದು. ನಾವು ನೋಡಿದಂಥ ನಮ್ಮ ಅನುಭವಗಳನ್ನು ದಾಖಲೆ ಮಾಡೋದು. ಕಾಲ ಎತ್ಕೊಳ್ಳುತ್ತ, ತಾಳ್ಮೆ ಇರಬೇಕಷ್ಟೇ ಅದಕ್ಕೆ. ನನಗೆ ಒಂದು ಹಾಡು ನೆನಪಾಗ್ತಿದೆ, ಶರಪಂಜರ ಚಿತ್ರ ಮತ್ತೆ ಕಲ್ಪನಾಂದು. ಅಂದರೆ ಬರಹಗಾರ್ತಿ ಎಷ್ಟು ವನವಾಸವನ್ನು ತಾಳಿ ಹೊರಗಡೆ ಬರಬೇಕಾಗತ್ತೆ ಅನ್ನೋದು. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ. ಅಗ್ನಿಯೇ ದಹಿಸದೆ ಘೋಷಿಸಿದ ಸೀತೆ ಪುನೀತೆ, ಸೀತೆ ಪುನೀತೆ, ಸೀತೆ ಕಲುಷಿತೆ, ಸೀತೆ ದೂಷಿತೆ. ಅದಿಟ್ಟ ಹೆಣ್ಣುತನ ಇವತ್ತಿನ ಸಮಾಜಕ್ಕೆ ಎಷ್ಟು ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ? ಇದು ಎಲ್ಲ ಕಾಲಕ್ಕೂ ಇದೆ. ಈ ದಿಟ್ಟತನವನ್ನು 12ನೇ ಶತಮಾನದೊಳಗೆ ಅಕ್ಕಮಹಾದೇವಿ ತೋರಿಸ್ಕೊಟ್ಳ ನಮಗೆ. ಅದರ ಅಕ್ಕಮಹಾದೇವಿಯ ಹಾದಿಯನ್ನ ನಮ್ಮಲ್ಲಿ ರೂಢಿಸಿಕೊಳ್ಳದೇ ಇರೋದ್ರಿಂದ, ಆ ಪಯಣದೊಳಗೆ ನಾವು ಆ ಹಾದಿಯೊಳಗೆ ಪಯಣಿಸದೇ ಇರೋದ್ರಿಂದ ನಮಗೆ ಇವತ್ತಿನ ಕಾಲದ ನಮ್ಮ ಬಿಕ್ಕಟ್ಟುಗಳು ಬಹಳ ದೊಡ್ಡ ಬಿಕ್ಕಟ್ಟು ಅನಿಸ್ತಾವ. ಇಲ್ಲ 14 ವರ್ಷ ವನವಾಸದಿಂದ ಸೀತೆ ಹೊರಗೆ ಬಂದ್ಲು, ಆದ್ರೆ ಇವತ್ತು 14 ನಮ್ಮ ಇಡೀ ಜೀವನ ಪರ್ಯಂತ ನಾವು ವನವಾಸದೊಳಗನ ಇದ್ದೀವಿ. ನಾವು ಇರೋದು ನಾಗರಿಕ ಲೋಕದಲ್ಲಿ ಇದ್ರೂ ನಮ್ಮನ್ನು ನಡೆಸ್ಕೊಳ್ತಾ ಇರುವಂತ ರೀತಿ ಅನಾಗರಿಕ ರೀತಿ ಒಳಗನ ಹೆಣ್ಮಕ್ಳನ್ನ ನಡೆಸ್ಕೊಳ್ತಾರ. ಹೀಗಾಗಿ ಸಮಾಜದೊಳಗ ಲಿಂಗ ತಾರತಮ್ಯತೆಯನ್ನ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನಿವಾರಣೆ ಮಾಡದೇ ಇದ್ರೆ ಸ್ವತಃ ಮಹಿಳೆಯಲ್ಲಿಯೂ ಲಿಂಗ ಸಂಬಂಧಿ ಪುರುಷ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇರುವಂತ ಈ ಹೊತ್ತಿನೊಳಗ ಮಹಿಳೆಯರೂ ಸಹ ಬದಲಾವಣೆಯನ್ನು ಹೊಂದಬೇಕಾಗೈತಿ ಅಂತೇಳಿ. ಗಂಡಸರಲ್ಲಿ ತಾಯ್ತನ ಬರಬೇಕು, ಹೆಣ್ಣಿನಲ್ಲಿ ಗಂಡಸಿನ ದಾಷ್ಟ್ಯತೆ ಬರಬೇಕು. ಅಂದಾಗ ಮಾತ್ರ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಹಳ್ಳಿ ಹೆಣ್ಮಕ್ಳು ಒಂದರ್ಥದಲ್ಲಿ ಬಿಡುಗಡೆ ಹೊಂದಿ ಅವ್ರು ಬದುಕ್ತಾ ಇದ್ದಾರೆ. ಆದ್ರೆ ನಾವು ಸಾಹಿತ್ಯ ಲೋಕದ ಹೆಚ್ಚು ಹೆಚ್ಚು ಯಾರನ್ನ ಇಟ್ಟುಕೊಂಡು ಬರಿತಾ ಹೋಗ್ತೀವಿ ಅಂದ್ರೆ ಮಧ್ಯಮ ವರ್ಗದ ಮಹಿಳೆಯರ ಬದುಕನ್ನು ಇಟ್ಟುಕೊಂಡೇ ಬರ್ದೀವಿ ನಾವು, ಅಥವಾ ಮೇಲ್ಮಧ್ಯಮ ವರ್ಗ, ಅಥವಾ ಇವತ್ತಂತೂ ಪೂರ್ತಿ ಒಂದೊಂದು ಕಾಲಘಟ್ಟದ ಸಾಹಿತ್ಯದೊಳಗೆ ಒಂದೊಂದು ವರ್ಗಗಳು ಬಹಳ ಪ್ರಾತಿನಿಧ್ಯತೆಯನ್ನು ಪಡೆದುಕೊಂಡಂತ ನೋಡಬಹುದು ಸಾಹಿತ್ಯ ಚರಿತ್ರೆಯನ್ನು ನೋಡುವಾಗ. ಅದು ಗ್ರಾಮೀಣ ಮಹಿಳೆಯರಿಗಿರುವಂತ ಬದುಕಿಗೆ ಸಂಬಂಧಪಟ್ಟ ಹಾಗೆ ಇರುವಂತ ಅವರ ನಂಬಿಕೆಗಳು ಮತ್ತು ಅವರಿಗಿರುವಂತ ಆತ್ಮಸ್ಥೈರ್ಯ ನಗರ ಕೇಂದ್ರಿತವಾದಂಥ ವಿದ್ಯಾವಂತ ಮಹಿಳೆಯರಿಗೆ ಇಲ್ಲ ಅನ್ನುವಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಹೀಗಾಗಿ ಅಕ್ಷರ ಅನ್ನುವಂಥದ್ದು ನಮಗೆ ಏನು ಹೇಳಿಕೊಡ್ಬೇಕಾಗಿತ್ತಲ್ಲ, ಅದು ಈ ಕಾಲದೊಳಗೆ ಅದರಿಂದ ಆಗಲಿಲ್ಲ ಅಂಥೇಳಿ.
ಬದುಕಿನ ಮೂಲಕ ಅವ್ರು ಕಲ್ತರು, ಅದರ ಅಕ್ಷರದ ಮೂಲಕ ಅದನ್ನು ನಮ್ಮ ಒಳ ಪ್ರವೇಶವನ್ನು ಮಾಡಲಿಲ್ಲ. 12ನೇ ಶತಮಾನದೊಳಗೆ ಅಕ್ಕಮಹಾದೇವಿ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಅನ್ನುವಂಥದ್ದು ಇದೆಯಲ್ಲ, ಇವತ್ತು ನಗರದೊಳಗೆ ಮನೆ ಮಾಡಿ 6 ಗಂಟೆಗೆ ಬಾಗಿಲು ಹಾಕೊಂಡು ಕುಂದ್ರುವಂಥ ಪರಿಸ್ಥಿತಿ ಒಳಗೆ ಅದೇವಿ. ಅಂದ್ರೆ ಆ ಕಾಲ ಇದ್ದಂಥ ಬಿಕ್ಕಟ್ಟುಗಳು ಈ ಕಾಲದೊಳಗೆ ಬೇರೆ ಆಕಾರದೊಳಗೆ ಮುಂದುವರೆದಾವು ಅಂತ ತಿಳ್ಕೊಂಡು ನಮ್ಮ ಇದಕ್ಕೆಲ್ಲ ಸಾಮಾಜಿಕವಾದಂಥ ಅಥವಾ ಕಾಳವೆ ಗೊಗ್ಗವೆ ಅಂತವ್ರು ಮಾತನಾಡುವಂಥ ಮಾತುಗಳನ್ನ ನಾವು ಮುನ್ನೆಲೆಗೆ ತರಲೇ ಇಲ್ಲ. ನಾವೆಲ್ಲರೂ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಂಡೆಂಬರು ಗಡ್ಡ ಮೀಸೆ ಬಂದರೆ ಕಾಣ ರಾಮನಾಥ ಅಂತ ತಿಳ್ಕೊಂಡು ಜೇಡರ ದಾಸಿಮಯ್ಯನನ್ನ ಹೇಳ್ತೀವಿ. ಆದ್ರೆ ಅದೇ ಹೊತ್ತಿನೊಳಗೆ ಹೆಣ್ಣು ಏನು ಬಯಸಿದ್ಲು ಅನ್ನುವಂಥದ್ದನ್ನು ಇವತ್ತಿಗೂ ನಾವು ಹೇಳಿಲ್ಲ. ಅಲ್ಲಿ ಹೇಳ್ತಾಳಕ್ಕೆ ಜ್ಞಾನದ ಬಗ್ಗೆ ಒತ್ತಿ ಹೇಳ್ತಾಳ, ಉಭಯದ ಜ್ಞಾನ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ತಿಳ್ಕೊಂಡು. ನಮಗೆ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಏನ್ ಬೇಕು ಅನ್ನುವಂಥದ್ದು ಸಮಾಜ ಇವತ್ತಿಗೂ ಕೇಳಿಲ್ಲ, ಕೊಟ್ಟಿಲ್ಲ. ಅವ್ರು ನಾವು ಕೇಳಾರ್ದ ಹಾಗೆ ನೀವು ನಮ್ಮನ್ನು ಸುಖ ಸುಪ್ಪತ್ತಿಗೆ ಲಿಟ್ಟಿನಿ ಅಂತ ನೀವು ತಿಳ್ಕೊಂಡ್ರೆ, ಆದ್ರೆ ನಮಗೆ ಬೇಕಾಗಿದ್ದು ಜಗತ್ತಿನ ಜ್ಞಾನಕ್ಕೆ ಅಥವಾ ಅರಿವಿಗೆ ಬೇಕಾದಂಥ ಪರಿಕರದ ಮೂಲಕ ಅರಿವನ್ನು ಕೊಡಿಸದೇ ಇರೋದ್ರಿಂದ, ಅಥವಾ ಈ ಮೈಕನ್ನ ಮುಟ್ಟಿ ಮಾತನಾಡುವಂಥ ಅನುಭವ ನನಗೆ ಸಿಗದೇ ಇದ್ರ ಇದ್ರ ಪರಿಚಯ ನನಗಾಗೋದಿಲ್ಲ. ಈ ಅವಕಾಶ ನಾವು ಸಮಾಜದೊಳಗೆ ಬೇಡ್ತಾ ಇದ್ದೀವಿ, ಸಮಾನವಾದಂಥ ಅವಕಾಶವನ್ನು ಬೇಡ್ತಾ ಇದ್ದೇವೆ. ಹೀಗಾಗಿ ನನಗ ಈ ಕಾಲದ ಮಾದರಿ 12ನೇ ಶತಮಾನದಲ್ಲಿರುವಂಥ ಗಾಳವೆ ಮತ್ತು ಗೊಗ್ಗವೆ ಅಕ್ಕಮಹಾದೇವಿಯವರು ನಮ್ಮ ಅರಿವಿನ ನೆಲೆ ಆಗಬೇಕು ಅಂತ ತಿಳ್ಕೊಂಡು, ಆ ಅರಿವು ಆ ಜಾಗೃತಿ ಬಂತು ಅಂದ್ರೆ ನಾವು ಸಾಮಾಜಿಕವಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಆಧುನಿಕ ಕಾಲದೊಳಗೆ ಸಂವಿಧಾನವು ನಮಗೆ ಹೇಳಿಕೊಟ್ಟಂಥ ಸಂಗತಿ. ಇದನ್ನು ಜ್ಯೋತಿಬಾ ಫುಲೆ ಅವರು ಹೇಳಿದ್ರು. ಅಕ್ಷರದ ಅವ್ವ ಅಂತ ಕರೆಸಿಕೊಂಡಂತ ಸಾವಿತ್ರಿಬಾಯಿ ಅವರು ಆ ಕಾಲದೊಳಗ ಮಹತಾಯಿ ಹೆಣ್ಣು ಮಕ್ಕಳ ಸಲುವಾಗಿ, ಅದರಲ್ಲಿಯೂ ಮದುವೆಯಾಗಲಾರದಂತ ಹೆಣ್ಣು ಮಕ್ಕಳು ವಿಧವಾ ಹೆಣ್ಣು ಮಕ್ಕಳ ಸಲುವಾಗಿ ಶಾಲೆಯನ್ನು ತೆರೆಯೋದು, ಮಕ್ಕಳನ್ನ ರಕ್ಷಣೆ ಮಾಡುವಂತ ಇದು ಇತ್ತಲ್ಲ, ವೈಧವ್ಯ ಅನ್ನುವಂಥದ್ದು ಎಷ್ಟು ನಮ್ಮ ಕಾಡೈತಿ ಅನ್ನುವಂಥದಕ್ಕೆ ಬೇಕಾದಷ್ಟು ನಮ್ಗೆ ಉದಾಹರಣೆಗಳದಾವ. ಹೀಗಾಗಿ ಈ ಲೋಕವನ್ನ ನಾವು ಇವತ್ತ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗೈತಿ. ಅದು ಹೊಸ ರೂಪವನ್ನು ಪಡ್ಕೊಂಡೈತಿ ಇವತ್ತು. ಇಂತಹ ಎಲ್ಲ ಸವಾಲುಗಳ ಮಧ್ಯೆ ಒಬ್ಬ ಮಹಿಳೆ ತನ್ನ ಕುಟುಂಬ ಮತ್ತು ಹೊಸ್ತಿಲ್ಲದ ಹೊರಗಡೆ ಹೋಗಿ ಒಬ್ಬ ಸಾಧಕಿಯಾಗಿ ತನ್ನನ್ನು ತಾವು ಅರ್ಥಕೋಬೇಕು ಅಥವಾ ಬದುಕಬೇಕು ಅಂತಂದರೆ ಅನೇಕ ಸವಾಲುಗಳು. ಅಂಥ ಸವಾಲುಗಳನ್ನು ನೀವು ನೂರಾರು ಸಾವಿರಾರು ದಾಟಿ ಬಂದಿದ್ದೀರ. ಅದಾದಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಅದರ ನೀವು ಕುಲಪತಿಗಳಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದೀರ. ಹೊಸ ರೂಪಗಳನ್ನು ನೀವು ವಿಶ್ವವಿದ್ಯಾನಿಲಯಕ್ಕೆ ತಂದ್ರಿ ಒಬ್ಬ ಆಡಳಿತ ಅಧಿಕಾರಿಯಾಗಿ. ಆ ನಿಟ್ಟಿನಲ್ಲಿ ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ, ಅಲ್ಲಿ ಬರುವಂಥ ಸವಾಲುಗಳು, ಕೌಶಲ್ಯಗಳು, ಆಡಳಿತಾಧಿಕಾರಿಯಾಗಿ ಒಬ್ಬ ಹೆಣ್ಣುಮಗಳು ಕೆಲಸ ಮಾಡಬೇಕು ಅಂತಂದರೆ ಬೇರೆ ಹೆಣ್ಣು ಮಕ್ಕಳಿಗೆ ನೀವು ಹೇಳೋದಾದರೆ ಯಾವ್ಯಾವ ಕೌಶಲ್ಯಗಳನ್ನು ಹೆಣ್ಣುಮಕ್ಕಳು ತಮ್ಮ ಬದುಕಲ್ಲಿ ಅಳವಡಿಸ್ಕೋಬೇಕು ಅಂತ ನೀವು ಹೇಳ್ತೀರಾ? ಇವತ್ತು ಎಲ್ಲ ರಂಗದಲ್ಲಿಯೂ ಹೆಣ್ಮಕ್ಳು ಕಾಣಿಸ್ಕೊಳ್ತಾ ಇದ್ದೇವೆ. ಪುರುಷ ಪ್ರಧಾನವಾದಂಥ ಸಮಾಜ ನಮ್ಮ ಬೌದ್ಧಿಕತೆಯನ್ನು ಒಪ್ಪಿಕೊಳ್ಳದೇ ಇರುವುದರಿಂದ ನಾವು ಮಾಡಿದಂಥ ಕೆಲಸವನ್ನು ಸಮಾಜ ದಾಖಲಿಸಿಕೊಳ್ಳುವಂಥದ್ದನ್ನಾಗಲಿ ಉದಾರವಾಗಿ ಅದರ ಬಗ್ಗೆ ಮಾತನಾಡುವಂಥದ್ದನ್ನು ಇವತ್ತಿಗೂ ಮುಕ್ತವಾಗಿ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ನಾನು ಅದರ ಬಗ್ಗೆ ಬರಿತಾ ಇದ್ದೇನೆ ನನ್ನ ಅನುಭವಗಳನ್ನು. ಅಂದ್ರೆ ಅಧಿಕಾರದ ನೆಲೆಯೊಳಗೆ ಹೆಣ್ಣಿಗಿರುವಂಥ ಸಂಕಷ್ಟಗಳು. ನಾನು ಇವು 2 ಸ್ಥಾನಗಳನ್ನು ಕುವೆಂಪು ವಿಶ್ವವಿದ್ಯಾಲಯದ ಕುಲಸಚಿವಳಾಗಿ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಇವು 2 ನನಗೆ ಬಹಳ ದೊಡ್ಡ ಅನುಭವಗಳನ್ನು ಕೊಟ್ಟು, ಅನುಭವಗಳ ಹಿನ್ನೆಲೆ ಒಳಗೆ ಹೇಳ್ತೀನಿ ಹೆಣ್ಮಕ್ಳು ಅಧಿಕಾರ ಕೇಂದ್ರಕ್ಕೆ ಬರಬೇಕು ಅಂತೇಳಿ. ಅಧಿಕಾರವನ್ನು ಕೈಯೊಳಗೆ ನಮಗೆ ಅಧಿಕಾರ ಇತ್ತು ಅಂತಂದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಭಾಳ ದೊಡ್ಡ ಅಸ್ತ್ರ ಅಂತ ಹೇಳಿ. ಅದರ ದುರಂತ ಏನಾಗುತ್ತೆ ಅಂದ್ರೆ ನಾವು ಮಾಡೋ ಕೆಲಸಗಳನ್ನು ಒಪ್ಪತ್ತೋ ಬಿಡ್ತೋ ಗೊತ್ತಿಲ್ಲ. ನಾನಂತೂ ನನ್ನ ಹೆಜ್ಜೆ ಗುರುತುಗಳನ್ನು ಈ 2 ಜಾಗದಲ್ಲಿ ಉಳಿಸಿನಿ ಅನ್ನುವಂಥದ್ದು. ನಾನು ಭಾಳ ಹಿಂದಕ್ಕನ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡುತ್ತೇನೆ ಅನ್ನುವಂಥ ಪದ್ಯ ಬರೋದಕ್ಕೆ ನಾನು ಹೆಣ್ಣಾಗಿ ಹುಟ್ಟಿನಿ ಅಂತ ನಾ ಎಂದು ಹತ್ತಾಕೆಲ್ಲ ಇದ್ದ ಜಾಗದೊಳಗೆ ನನಗಿದ್ದಂಥ ಅವಕಾಶಗಳನ್ನು ಬಳಸಿಕೊಂಡು ದಿಟ್ಟತನದಿಂದ ನನ್ನ ವಿವೇಕ ನನ್ನ ಅನುಭವ ಏನು ಹೇಳುತ್ತೆ ಆ ಕೆಲಸ ಮಾಡಿದ್ ನಾನು. ಯಾರೋ ಗಂಡಸರು ನನ್ನ ಹಿಂದೆ ನಿಂತ್ಕೊಂಡು ಕೆಲಸ ಮಾಡುವಂಥದ್ದಕ್ಕೆ ನಾನು ಅವಕಾಶಗಳನ್ನು ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿರುವಂಥ ಗಂಡಸರು ಯಾರು ನನ್ನನ್ನು ನಿಯಂತ್ರಿಸಷ್ಟು ಸಾಮಾಜಿಕವಾಗಿ ಬೌದ್ಧಿಕವಾಗಿ ಬಲಿಷ್ಠರಲ್ಲ. ನನ್ನ ವಿವೇಕ ನನ್ನ ಅನುಭವ ಏನು ಹೇಳೈತಿ ಆ ಕೆಲಸ ಮಾಡೀನಿ. ಇವತ್ತು ಅಧಿಕಾರ ಸ್ಥಾನಕ್ಕೆ ಬರುವಂಥ ಹೆಣ್ಮಕ್ಳಿಗೆ ಹೇಳ್ತೀನಿ, ನೀವಾಗಿ ಕೆಲಸ ಮಾಡ್ರಿ. ನಿಮ್ಮ ಅನುಭವಗಳನ್ನ, ನಿಮ್ಮ ವಿವೇಕವನ್ನ, ನಿಮ್ಮ ವಿದ್ಯೆಯ ಮೂಲಕ ಬಂದಂತ ನಿಮ್ಮ ಒಳಲೋಕ ನಿಮಗೆ ಏನು ಹೇಳುತ್ತಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡ್ರಿ. ನಮಗೆ 2 ಕಾಲ ಇಲ್ಲ, ಒಂದೇ ಕಾಲ ಇದೆ ನಮಗೆ. ಆದ್ರೆ ನಾವೇನಿದ್ರು ಹಗಲಿ ಇರುವಂತ 8 ತಾಸಿನೊಳಗೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ನಾವು. ಈ 8 ತಾಸಿನ ಕೆಲಸದ ಅವಧಿ ಇದೆಯಲ್ಲ, ಇದು ಬಹಳ ಅಮೂಲ್ಯವಾದಂತ ಅವಧಿ. ಒಂದು ಕ್ಷಣವನ್ನು ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮತ್ತು ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ನಾನು ವ್ಯರ್ಥವಾಗಿ ಕಳೆದಿಲ್ಲ. ನಿಮಗೆ ಬಹಳ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಸಂಚರಿಸಿದಂತ ಪ್ರಯಾಣದ ನನ್ನ ಇದು ಎಷ್ಟು ಅಂತಂದ್ರ 2,70,000 ಕಿಲೋಮೀಟರ್ ಓಡಾಟ ನಂದು 3 ವರ್ಷ 6 ತಿಂಗಳಲ್ಲಿ ಆಗಿದೆ. ಕನ್ನಡ ವಿಶ್ವವಿದ್ಯಾಲಯ ಒಂದು ಬಹಳ ದೊಡ್ಡವರು ಕುಂತು ಹೋದಂಥ ಜಾಗದೊಳಗೆ ನನಗೊಂದು ಅವಕಾಶ ಸಿಕ್ಕ ಕಾರಣಕ್ಕಾಗಿ ಅವರನ್ನ ನೆನೆಸಿಕೊಂಡು ನನ್ನ ಸಾಮರ್ಥ್ಯವನ್ನೆಲ್ಲ ಬಳಸಿ ನಾನು ಕೆಲಸ ಮಾಡಿ ಬಂದೇನೆ. ಹೀಗಾಗಿ ನನಗೆ ಹೆಮ್ಮೆ ಇದೆ. ಕನ್ನಡ ವಿಶ್ವವಿದ್ಯಾಲಯಕ್ಕೆ ನನ್ನ ಹೆಣ್ಣುತನ, ನನ್ನ ಓದು ನನಗೇನು ಹೇಳಿತ್ತಲ್ಲ ಅದನ್ನು ನಾನು ಅಲ್ಲಿ ಮಾಡಿ ಬಂದೇನೆ.
ಬಹಳ ಆಶ್ಚರ್ಯದ ಸಂಗತಿ ಅಂದ್ರೆ 25 ವರ್ಷ ಆದ್ರೆ ಮಹಿಳೆಯರಿಗೆ ಅಲ್ಲೊಂದು ಶೌಚಾಲಯ ಇರಲಿಲ್ಲ. ಇದು ನಮ್ಮ ಸಮಾಜದ ದುರಂತ. ಯಾಕೆಂದ್ರೆ ಗಂಡಸರಿಗೆ ಅದ್ರ ಅಗತ್ಯ ಗೊತ್ತಾಗ್ಲಿಲ್ಲ. ಎಂದಿಗೂ ಹೆಣ್ಣು ಮಕ್ಕಳನ್ನ ನೀವು ಮಾತಾಡಿಸ್ರಿ, ರಾತ್ರಿ ಪ್ರಯಾಣ ಮಾಡುವಂತ ಹೆಣ್ಮಕ್ಳು ನೀರು ಕುಡಿಯೋದಿಲ್ಲ. ಯಾಕಂದ್ರೆ ನಮ್ಮ ನೈಸರ್ಗಿಕವಾದಂತ ಕರೆಗಳಿಗೆ ಸರಿಯಾದಂತ ಅವಕಾಶಗಳಿಲ್ಲ ಅಂತ ತಿಳ್ಕೊಂಡ. ಅದು ಇದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂತ ಸಂಗತಿಯನ್ನ ಇದನ್ನ ಗಮನಿಸ್ತಾ ಇಲ್ಲಲ್ಲ ಅಂತ ನಂಗೆ ಬಹಳ ಖೇದ ಅನಿಸುತ್ತೆ. ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಾಗಿರಬಹುದು ಅಥವಾ ಸಮಾರಂಭಗಳಾಗಿರಬಹುದು, ಎಲ್ಲಿಯೂ ಇವತ್ತಿಷ್ಟು ವಿದ್ಯಾವಂತ ಮಹಿಳೆಯರು, ಬುದ್ಧಿವಂತ ಮಹಿಳೆಯರು, ಕೆಳ ಹಂತದಲ್ಲಿ ರಾಜಕೀಯ ಮೀಸಲಾತಿಯನ್ನು ಪಡೆದುಕೊಂಡಂತ ಮಹಿಳೆಯರು, ಉದ್ಯೋಗದ ನೆಲೆಯೊಳಗೆ ಮೀಸಲಾತಿಯನ್ನು ಪಡೆದುಕೊಂಡ ಮೇಲೆ ಬಂದಂತ ಮಹಿಳೆಯರು, IAS IPS ಆದಂತ ಮಹಿಳೆಯರು ಎಲ್ಲಿ ಹೋಗ್ಯಾರ ಅನ್ನುವಂಥದ್ದನ್ನು ಹುಡುಕುವಂತ ಸ್ಥಿತಿಯೊಳಗೆ ನಾವು ಅದೀವಿ. ಹೀಗಾಗಿ ನನಗೊಂದು ಹಾಡು ನೆನಪಾಗ್ತದೆ, ಈ ಶತಮಾನದ ಮಾದರಿ ಹೆಣ್ಣು. ಅದು ನಿಮ್ಮ ಜೀವನಕ್ಕೆ ಹೆಚ್ಚು ಹತ್ತಿರ ಆಗತ್ತೆ ಅಂತ ಅನಿಸುತ್ತೆ. ಹೀಗಾಗಿ ಅದೊಂದು ಗೀತೆಯನ್ನು ಕೇಳ್ಕೊಂಡು ಬಂದ್ಬಿಡೋಣ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ನಾಗರಿಕತೆಯ ನಾಟಕದಲ್ಲಿ ನಟಿಸುವ ಹೆಣ್ಣಲ್ಲ, ಆಧುನಿಕತೆಯ ಅಹಂಕಾರದಲ್ಲಿ ಮೆರೆಯುವ ಹೆಣ್ಣಲ್ಲ, ಆದರ್ಶವಿಲ್ಲದ ಅಂಧತೆಯಲ್ಲಿ ಅಳಿಯುವ ಹೆಣ್ಣಲ್ಲ. ಬರವಣಿಗೆಗೆ ಅನುಭವ, ಓದು ಮತ್ತು ಪ್ರಭಾವ ಅಂದರೆ ಪರಿಸರ, ಇವೆರಡರಲ್ಲಿ ಹೆಚ್ಚು ಪ್ರಭಾವ ಬೀರೋದು ಯಾವುದು ಮಹತ್ವ ಅಂತ ಅನಿಸುತ್ತೆ? ಅನುಭವನೂ ಮುಖ್ಯ, ಓದಬೇಕು, ಪರಿಸರ ಬೇಕು. ಆದ್ರೆ ಹೆಣ್ಮಕ್ಳಿಗೆ ಪುರುಷರ ಹಾಗೆ ಒಂದು ನಿಶ್ಚಿತವಾದಂಥ ವೇಳೆಯನ್ನು ಇಟ್ಕೊಂಡು, ನಿಶ್ಚಿತವಾದಂಥ ಒಂದು ಜಾಗ ಇಟ್ಕೊಂಡು, ಸಕಲ ಸೌಲಭ್ಯಗಳನ್ನು ಇಟ್ಕೊಂಡು ಬರೆಯುವಷ್ಟು ಹೆಣ್ಣು ಮಕ್ಕಳಿಗೆ ಈ ಸೌಲಭ್ಯಗಳು ನಮ್ಗೆ ಸಿಗೋದು ಬಹಳ ಕಷ್ಟ ಆಗುತ್ತೆ. ಅದ್ರ ಮಧ್ಯದಲ್ಲಿಯೂ ನಾವು ಬರೀಬೇಕಾಗುತ್ತೆ. ಎಲ್ಲ ಒಗ್ಗರಣೆ ಹಾಕ್ತಿರ್ತೀವಿ, ಏನೋ ಒಂದು ಮೂಡ್ನೊಳಗೆ ಒಂದು ಸಾಲ ಸೆಳಗ ಬಂದು ಹೋಗ್ಬಿಡ್ತದೆ. ಆದ್ರೆ ಅದನ್ನ ಮತ್ತೆ ಕುಂತು ಬರಿಬೇಕಂದಾಗ ಆ ಸಾಲ ಬರೋದಿಲ್ಲ, ಅಥವಾ ಯಾವುದೋ ಒಂದು ಆಲೋಚನೆ ಬಹಳ ಗಂಭೀರವಾದಂತ ಏನೋ ಬಂದಿರುತ್ತೆ, ಆದ್ರೆ ನಮಗಿರುವಂತ ಕೌಟುಂಬಿಕವಾದಂತ ಜವಾಬ್ದಾರಿಗಳದಾವಲ್ಲ, ಈ ಕೌಟುಂಬಿಕ ಜವಾಬ್ದಾರಿಗಳನ್ನ ಗಂಡಸರೂ ಸಹ ನಿರ್ವಹಿಸುವಷ್ಟರ ಮಟ್ಟಿಗೆ ಅವರೊಳಗೊಂದು ತಾಯ್ತನ ಬರಬೇಕು ಮತ್ತು ಸಮಾಜ ಅದನ್ನು ಒಪ್ಪಬೇಕು. ಅವಾಗ ನಾವು ಅವರ ಹಾಗೆ ಬರೀಲಿಕ್ಕೆ ಒಂದಿಷ್ಟು ನೆಮ್ಮದಿಯ ಪರಿಸರ ಸಿಗಬಹುದು ಅಂತೇಳಿ. ಅದರ ಮಧ್ಯದಲ್ಲಿಯೂ ನಮ್ಮ ಹೆಣ್ಮಕ್ಳು ಸಾಕಷ್ಟು ಬರೆದಾರ. ಆದ್ರೆ ಇವತ್ತ ಬಹು ಸಮುದಾಯದಿಂದ ಬಹುತ್ವದ ನೆಲೆಯೊಳಗೆ ಸಾಹಿತ್ಯ ಕಾಣಿಸ್ಕೊಳ್ತಾ ಇದೆ. ಒಂದು ಕಾಲಕ್ಕೆ ಒಂದು ವರ್ಗ, ಒಂದು ಜಾತಿಯ ಮಹಿಳೆಯರು ಮಾತ್ರ ಅವರ ಅನುಭವಗಳನ್ನ ಬರೆದ್ರು. ಅದು ಇವತ್ತು ಹಂಗಲ್ಲ. ಅತ್ಯಂತ ಕೆಳಸ್ತರದಲ್ಲಿರುವಂತ ಮಹಿಳೆಯರು ಮಾತನಾಡ್ತಾ ಇರುವಂತದ್ದು ಅದು ಸಾಹಿತ್ಯದ ಮೀಮಾಂಸೆಯ ವ್ಯಾಖ್ಯಾನಕ್ಕೆ ದಕ್ಲಿಕ್ಕಿಲ್ಲ. ಅದ್ರ ಅವ್ರು ಮಾತನಾಡ್ತಾರ, ಅವ್ರು ಬರೀತಾರಲ್ಲ, ಅದು ಅವರದೇ ಆದಂತ ಸಾಹಿತ್ಯ, ಅದನ್ನು ಒಪ್ಪಬೇಕು ಮತ್ತು ಅದನ್ನು ಕಾಲು ಒಪ್ಪುತ್ತ. ಹೀಗಾಗಿ ನಮ್ಮ ಅನುಭವಗಳನ್ನ ಅಕ್ಷರದೊಳಗೆ ನಾವು ದಾಖಲಿಸುವಂತ ಪ್ರಯತ್ನವನ್ನ ಮಾಡಲೇಬೇಕು. ಅದು ಬಹಳ ದೊಡ್ಡ ಒಂದು ನಮ್ಗ ಶ್ರೇಷ್ಠತೆಯ ವ್ಯಸನವನ್ನ ತುಂಬಿಬಿಟ್ಟಾರಲ್ಲ. ಈ ವ್ಯಸನದ ಕಾರಣಕ್ಕಾಗಿ ನಾವು ಬರೆಯುವ, ಮಾತನಾಡುವ ಎರಡೂ ಕ್ರಿಯೆಗಳಿಗೆ ಹೆದರ್ತೇವೆ. ಹೀಗಿರುವಾಗ ನಮ್ಮ ಜೀವನವೇ ಒಂದು ಸಾಕ್ಷಾತ್ಕಾರ ಆಗತ್ತೆ. ಹೀಗಾಗಿ ನಿಮ್ಮ ಇಷ್ಟದ ಇನ್ನೊಂದು ಗೀತೆ, ಒಲವೇ ಜೀವನ ಸಾಕ್ಷಾತ್ಕಾರ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಂಬಿಯ ಹಾಡಿನ ಝೇಂಕಾರದಲ್ಲೂ, ದುಂಬಿಯ ಹಾಡಿನ ಝೇಂಕಾರದಲ್ಲೂ, ಘಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ಘಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಗೊಗ್ಗವೇ ಆಗಲಿ ಕಾಳವೇ ಆಗಲಿ ಪ್ರಶ್ನಿಸಿದರೆ
ಮತ್ತೆ ಸಾಮ್ರಾಜ್ಯವನ್ನ ಧಿಕ್ಕರಿಸುವ ಪ್ರಶ್ನಿಸುವ ಶಕ್ತಿಯನ್ನು ಅವ್ರು ಪಡ್ಕೊಂಡಿದ್ರು. ಅವರು ಬಂಡಾಯ ಸಾಹಿತಿಗಳವ್ರದ್ದು. ಆ ಥರದ್ದು ಈಗಿನ ಒಂದು ನೆಲೆಯಲ್ಲಿ ಒಂದು ಚಳುವಳಿ ಅಥವಾ ಆಂದೋಲನ ಆಗೋಕ್ಕೆ ಅಂತ ಲಕ್ಷಣಗಳೇನಾದರೂ ಕಾಣಿಸ್ತಾ ಇದ್ದಾವ ನಿಮ್ಮ ದೃಷ್ಟಿಯಲ್ಲಿ? ಆ ಥರದೊಂದಿಷ್ಟು ಮಾತಾಡೋಣ ಸಾಹಿತ್ಯಿಕವಾಗಿ. ನಮ್ಮ ತಲೆಮಾರಿನವರೆಲ್ಲರೂ ಚಳವಳಿ ಮತ್ತು ಸಾಹಿತ್ಯವನ್ನ ಏಕಕಾಲದೊಳಗನ ನಾವು ನಿಭಾಯಿಸ್ತಾ ಬಂದ್ವಿ, ಓದ್ತಾ ಬಂದ್ವಿ. ಒಂದು ಕಡೆಗೆ ಚಳವಳಿ ಅನುಭವಗಳನ್ನು ದಾಖಲಿಸುವಂಥದ್ದನ್ನ, ಇನ್ನು ಚಳವಳಿಯ ರೂಪಕ್ಕೆ ಬಂದಂಥ ಸಾಹಿತ್ಯವನ್ನು ಓದುವಂಥದ್ದನ್ನ, ಎರಡನ್ನೂ ಆವತ್ತಿನ ಕಾಲದೊಳಗೆ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ವಿ. ಅದರ ಒಂದು ದುರಂತ ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ವಿದ್ಯೆ ಅನ್ನುವಂಥದ್ದು ಸಾಮಾಜಿಕವಾದಂಥ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಳ್ಳುವ ಸಲುವಾಗಿ ಒಂದು ಟೂಲ್ ಅನ್ನೋಕ್ಕಿಂತಲೂ ಹಣ ಸಂಪಾದನೆ ಮಾಡುವಂತ ಧಾವಂತತನ ನಮ್ಮ ಪದವಿಗಳ ಬೆನ್ನ ಏರಿದ ಕಾರಣಕ್ಕಾಗಿ ಮಕ್ಕಳು ಇವತ್ತು ಸಾಮಾಜಿಕ ಹೊಣೆಗಾರಿಕೆಯಿಂದ ದೂರ ಹೋಗ್ತಾ ಇದ್ದಾರೆ. ಅದಕ್ಕೆ ತಂದೆ ತಾಯಿಗಳು ಕಾರಣರು ಅಂತನೂ ಐತಿ, ಮತ್ತು ಸಮಾಜನೂ ಹಾಗೆ ಇದೆ. ಹೀಗಾಗಿ ಶಿಕ್ಷಣ ಇವತ್ತು ಖಾಸಗೀಕರಣ ಆಗೈತಿ. ಪೈಪೋಟಿಗೆ ಬಿದ್ದಂಥ ಖಾಸಗೀಕರಣದ ಈ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಅಥವಾ ತಂದೆ ತಾಯಿಗಳಿಗೆ ಈ ಮಧ್ಯಮ ವರ್ಗ ಅಥವಾ ಕೆಳವರ್ಗ ಕೆಳಜಾತಿಯಿಂದ ಬಂದಂಥ ತಂದೆ ತಾಯಿಗಳಿಗೆ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಅರಿವನ್ನು ಕೊಡುವಂಥ ಸಂಗತಿಗಿಂತಲೂ ಅನ್ನವನ್ನು ಕೊಡುವಂಥ ಬಹಳ ದೊಡ್ಡ ಅಸ್ತ್ರ ಅನ್ನುವಂಥ ಕಾರಣಕ್ಕಾಗಿ ಮಕ್ಕಳ ಮೇಲೆ ಒಂದಿಷ್ಟು ಹೆಚ್ಚು ಒತ್ತಡವನ್ನು ಹೇರುವಂಥದ್ದನ್ನು ನೋಡ್ತೀವಿ ನಾವು. ಓದು ನಮ್ಮ ಎಲ್ಲಾ ಓದನ್ನ ಅಂಕಗಳ ಮೂಲಕ ಅಳೆಯುವಂಥ ಕಾಲಘಟ್ಟದಲ್ಲಿ ನಾವು ಅದೀವಿ. ಜ್ಞಾನದ ಮೂಲಕ ಅಲ್ಲ, ಅಂಕಗಳ ಮೂಲಕ ಅಳೆಯುವಂಥದ್ದನ್ನ. ಅಂಕಗಳು ನಮ್ಮನ್ನ ಬದುಕಿಸುವುದಿಲ್ಲ ಅನ್ನುವಂಥ ಸತ್ಯ ಹೊರಗೆ ಬಂದ್ಮೇಲೆ ನಮ್ಮ ಮಕ್ಕಳಿಗೆ ಗೊತ್ತಾಗತ್ತೆ. ಬಹಳ ತೀವ್ರವಾದಂಥ ಪೈಪೋಟಿ ಇರುವಂತ ಈ ಯುಗದೊಳಗ ಮಕ್ಕಳಿಗೆ ನಿಜವಾದಂಥ ಅರ್ಥದೊಳಗೆ ಜ್ಞಾನ ಬೇಕು ಅಂತ ತಿಳ್ಕೊಂಡು ಹೇಳ್ತೀವಿ. ಜ್ಞಾನ ಯಾವುದು ಅನ್ನುವಂಥದ್ದು ಮುಖ್ಯ ಪ್ರಶ್ನೆ. ಶಾಲೆಯಿಂದ ಪಠ್ಯದ ಮೂಲಕ ಪಡೆದುಕೊಳ್ಳುವಂಥದ್ದು ಜ್ಞಾನನೋ ಅಥವಾ ಬದುಕಿನ ಅನುಭವದ ಹಿನ್ನೆಲೆ ಇರುವಂಥದ್ದು ಜ್ಞಾನನೋ ಅಂತ ತಿಳ್ಕೊಂಡು, ಗ್ರಾಮೀಣ ಬದುಕಿನ ನೆಲೆಯಿಂದ ಬಂದಂತ ಮಕ್ಕಳಿಗೆ ಬದುಕನ್ನು ಎದುರಿಸುವಂತ ಛಾತಿ ಇರುತ್ತೆ, ಆತ್ಮಬಲ ಇರುತ್ತೆ, ವಿಶ್ವಾಸ ಇರುತ್ತೆ. ಆದ್ರೆ ಅದೇ ನಿಮಗ ನಗರ ಕೇಂದ್ರಿತವಾದಂತ ನೆಲೆಯಿಂದ ಬಂದಂತ ಮಕ್ಕಳಿಗೆ ಒಂದು ಸಣ್ಣ ಸಮಸ್ಯೆಯನ್ನು ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಮಕ್ಕಳ ಬದುಕಿಗೆ ಬೆನ್ನು ಕೊಟ್ಟು ಹೋಗುವಂತ ಸ್ಥಿತಿ ಇದೆಯಲ್ಲ, ಅದು ಒಂದು ಬಹಳ ದೊಡ್ಡ ವ್ಯಾಧಿಯಾಗಿ ಸಮಾಜದೊಳಗೆ ಇವತ್ತು ಕಾಣಿಸ್ತಾ ಇದೆ. SSLC PUC ರಿಸಲ್ಟ್ ಬಂದ ತಕ್ಷಣ ನನ್ನ ಎದೆ ಹೊಡ್ತಾ ಇರ್ತ. 10 ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂಗತಿಯನ್ನ ಮಾಧ್ಯಮದೊಳಗೆ ನೋಡುವಾಗ ನಾವು ಮಕ್ಕಳಿಗೆ ಬದುಕಲಿಕ್ಕೆ ಅಕ್ಷರ ಎಷ್ಟು ಮುಖ್ಯ. ನೀವು ಬೇಕಾದಷ್ಟು ಅವಕಾಶಗಳದಾವ. ಒಂದು ಪರೀಕ್ಷೆ ಅನ್ನುವಂಥದ್ದು ಈ ಪರೀಕ್ಷೆ ಅಲ್ಲ, ಬದುಕಿನ ಪರೀಕ್ಷೆಗಳು ಬೇರೆ ಬೇರೆ ರೀತಿ ಒಳಗದಾವು. ಅವುಗಳನ್ನು ಎದುರಿಸುವಂಥದ್ದನ್ನು ಕುಟುಂಬದಿಂದ ಸಮಾಜದಿಂದ ನೀವು ಪಡ್ಕೋಬೇಕಾಗೈತಿ. ಈ ಮಕ್ಕಳನ್ನ ನಾವು ಒಂದು ರೀತಿಯಾಗಿ ಕಣ್ಕಟ್ಟಿದ ಹಾಗೆ ಒಂದು ಕಡೆಗೆ ನಿಲ್ಲಿಸಿದ ಕಾರಣಕ್ಕಾಗಿ ಆ ಮಕ್ಕಳಿಗೆ ಬದುಕನ್ನು ಎದುರಿಸುವಂತ ಆತ್ಮಬಲ ಎಲ್ಲೋ ಒಂದು ಕಡೆಗೆ ಕಾಣೆ ಆಗ್ತಾ ಇದೆ, ಕಳೆದು ಹೋಗ್ತಾ ಇದೆ. ಈ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಬದುಕು ಮತ್ತು ಬರಹ ಮತ್ತು ಹೋರಾಟಕ್ಕೆ ಬರೋದಾದ್ರೆ, ನಾನೆಂಬೆ ನಾನಲ್ಲ, ಅದು ಯಾರು? ಮತ್ತೆ ನನ್ನಂತ ಲಕ್ಷಾಂತರ ಹೆಣ್ಮಕ್ಳು. ನಾನು ಬಹುಶಃ ನಮ್ಮ ಮನೆಯೊಳಗ 3ನೇ ತಲೆಮಾರು. ನಾನು ನಮ್ಮ ಅಜ್ಜಿನ ನೋಡೀನಿ, ನಮ್ಮ ತಾಯಿನ ನೋಡೀನಿ, ನನ್ನನ್ನು ನಾನು ನೋಡ್ಕೊಂಡೇನಿ, ಇವತ್ತು ನನ್ನ ಮಕ್ಕಳನ್ನು ನಾನು ನೋಡೀನಿ. ಹೀಗಾಗಿ ನನಗ ಈ 4 ತಲೆಮಾರಿನ ಅನುಭವಗಳು ನನ್ನೊಳಗ ಬರಹಕ್ಕ ಬಹಳ ಒತ್ತಡವನ್ನ ನೀಡ್ತಾ ಇವೆ. ಈಗ ನಮ್ಮ ಅಜ್ಜಿಯ ಅನುಭವಗಳು ಮತ್ತೆ ನಾನು ನೋಡಿದಂತ ನನ್ನ ಅಜ್ಜಿ, ನನಗ ಅವಳ ಬದುಕಿನ ರೀತಿ ನೀತಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದು. ನಮ್ಮ ತಾಯಿ ಒಂದು ರೀತಿಯಾದಂತ ಒಂದು ಮಾದರಿ, ಅಜ್ಜಿ ಒಂದು ಮಾದರಿ, ನಂದದೇ ಆದಂತ ಒಂದು ಮಾದರಿ. ಹೀಗಾಗಿ ನನ್ನ ಆತ್ಮಕತೆ ಅನ್ನುವಂಥದ್ದಲ್ಲ, ಅದು ನನ್ನಂತವರ ಆತ್ಮಕತೆ. ಅದು ಈ ಮಾದರಿಗಳ ಸಾರ ಮುಂದಿನ ಜನಾಂಗಕ್ಕೆ ಏನ್ ಬಿಟ್ಕೊಡೋಕ್ ಸರ್? ಬಹುಶಃ ಈ ಸಮಾಜ ನಾವು ಅನುಭವಿಸಿದಂತ ನೋವುಗಳು ನಮ್ಮ ಮಕ್ಕಳು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ನಾನು ಅದನ್ನ ದಾಟಿ ಬಂದಂತದನ್ನು ಹೇಳ್ಕೊಂತ ಹೋಗ್ತೀನಿ. ಮುಂದೆ ಅವರಿಗೆ ಅದು ಹೀಗೆ ದಾಟಬಹುದು ಅನ್ನುವಂತ ಒಂದು ಅರಿವಿನ ಗೋಲ ಆಗ್ಬಹುದು, ಊರು ಗೋಲ ಆಗಬಹುದು. ಇದ್ರ ಆಚೆಗೆ ಅದರಿಂದ ಬಹಳ ದೊಡ್ಡದನ್ನ ನಾನು ನಿರೀಕ್ಷೆ ಮಾಡಿಲ್ಲ. ನನ್ನ ಆತ್ಮಕತೆ ಅನ್ನುವಂಥದ್ದು ಸತ್ಯದ ಅನ್ವೇಷಣೆ ಅಂತ ತಿಳ್ಕೊಂಡು ಗಾಂಧೀಜಿ ಹೇಳ್ಯಾರಲ್ಲ, ಗಂಡಸರ ಸತ್ಯಗಳೇ ಬೇರೆ ಇರ್ತಾವ, ಹೆಣ್ಣು ಮಕ್ಕಳ ಸತ್ಯಗಳೇ ಬೇರೆ ಇರ್ತಾವ. ಗಂಡಸರು ಸತ್ಯವನ್ನ ಅಹಂಕಾರವಾಗಿ ಹೇಳ್ಕೊಂತಾರ, ಹೆಣ್ಮಕ್ಳು ಸತ್ಯವನ್ನ ಅಹಂಕಾರದ ರೀತಿಯಲ್ಲಿ ಹೇಳ್ಕೊಂಡಿವಿ ಅಂತಂದ್ರೆ ಕುಟುಂಬಗಳು ಒಡಿತಾವು, ಸಮಾಜ ಸ್ವೀಕಾರ ಮಾಡಿಕೊಳ್ಳುವಂತ ಹೃದಯವಂತಿಕೆ ಇವತ್ತಿಗೂ ಇಲ್ಲ. ಹೀಗಾಗಿ ಕುಟುಂಬ ಸಮಾಜ ನನ್ನ ಕಣ್ಣೆದುರಿಗೆ ಬಹಳ ನಿಚ್ಚಳವಾಗಿರೋದ್ರಿಂದ ಇವು ಎರಡಕ್ಕೂ ನೋವಾಗಲಾರದ ಹಾಗೆ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ಬಡ ದೊಡ್ಡ ಸಂಗತಿ ಆಗೈತಿ. ಹಿಂಗಾಗಿ ಬರದದ್ದನ್ನು ಇನ್ನೂ ಅದನ್ನ ಪರಿಷ್ಕರಿಸ್ಕೊಂತ ಕೆಲಸಕೊಂತಾನೆ ಅದನ್ನೇ ಕೆಲವು ಸತ್ಯಗಳನ್ನ ಹೇಳುವಂತ ಒಂದು ಮಾತು ಬರುತ್ತೆ. ಮಹಿಳಾ ಆತ್ಮಕಥೆಗಳು ಅಥವಾ ಆತ್ಮಾವಲೋಕನಗಳಂತೀರ ಅಥವಾ ಆತ್ಮಚರಿತ್ರೆಗಳಂತೀರ, ಆಟೋಬಯೋಗ್ರಫೀಸ್ ಬರುವಾಗ ಒಂದು ದೊಡ್ಡ ಸವಾಲಾಗತ್ತೆ. ನೀವು ಹೇಳಿದಾಗೆ ಅಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಇವೆರಡನ್ನು ತರೋಕೆ ಮಹಿಳಾ ಆತ್ಮಕಥೆಗಳು ಯಶಸ್ಸಾಗಕ್ಕೆ ಸಾಧ್ಯನಾ? ಪಾರದರ್ಶಕ ಮತ್ತು ಪ್ರಾಮಾಣಿಕತೆ ಎಷ್ಟು ಸಾಧ್ಯ ಐತಿ ಅಷ್ಟು ಪ್ರಾಮಾಣಿಕವಾಗಿ ಬರೀಬೇಕು ಅನ್ನುವಂಥದ್ದನ್ನು. ಕೆಲವು ಸಂಗತಿಗಳನ್ನ ಹೇಳೋದ್ರಿಂದ ಕುಟುಂಬ ಒಡೆಯುವ ಹಾಗೆ ಇದ್ರ ಹೇಳದೆ ಇರೋದು ಒಳ್ಳೆಯದು ಅಂತ ಹೇಳಿದ ಕಲಬುರಗಿ ಅವರು ಹೇಳ್ತಾ ಇದ್ರು.
ಹೌದು, ನೀವು ಪ್ರಾಮಾಣಿಕವಾಗಿ ಬರೀಬೇಕು ಅಂತ ಹೇಳ್ತೀವಿ. ಆದ್ರೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಕುಟುಂಬಕ್ಕೆ ಅದು ಹೊರೆಯಾಗತ್ತ ಅಂದ್ರೆ, ಅದಕ್ಕೆ ಅದು ನೋವಾಗತ್ತ ಅಂದ್ರೆ, ಸಾಮಾಜಿಕವಾಗಿ ಅದಕ್ಕೆ ಘಾಷಿ ಆಗತ್ತ ಅನ್ನೋಂಗಿತ್ತಂದ್ರೆ ನೀವು ಅದನ್ನ ಹೇಳದೇ ಇರೋದು ಒಳ್ಳೆಯದು ಅನ್ನುವಂಥದ್ದನ್ನು ಎಷ್ಟೋ ಸಲ ಅವ್ರು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರು. ಹಂಗಂತ ಎಲ್ಲವನ್ನು ಮುಚ್ಚಿಟ್ಕೊಂಡು ಬರೀಬೇಕಂತ ಹೇಳೋದಿಲ್ಲ ನಾನು. ಆದ್ರೆ ಸಮಾಜಕ್ಕೆ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ನೋಡಿ. ಹೌದು, ಕುಟುಂಬ ಮುಖ್ಯ ಅಲ್ಲ. ಕುಟುಂಬ ನಮ್ಮ ಭಾರತೀಯ ಸಮಾಜದೊಳಗೆ ಕುಟುಂಬ ಅನ್ನುವಂಥದ್ದು ಬಹಳ ದೊಡ್ಡ ಸಂಸ್ಥೆ. ಅದು ಆ ಸಂಸ್ಥೆಯ ಆರೋಗ್ಯವನ್ನು ಕಾಪಾಡ್ಕೋಬೇಕಲ್ಲ ಅಂಥೇಳಿ ಸಮಾಜವ ನಡೆಸ್ಕೊಂಡು ಹೋಗುವಾಗ ಸಮಾಜ ಸುಖಿಯಾಗಿರ್ಬೋದು, ಕುಟುಂಬ ಚೆನ್ನಾಗಿರಬೇಕು ಅನ್ನುವ ಧೋರಣೆಯನ್ನು ಇಟ್ಕೊಂಡು ಕೂಡ ಒಂದು ಎಚ್ಚರಿಕೆಯ ಬರಹವನ್ನು ಮಾಡಬೇಕು ಅನ್ನೋ ಒಂದು ಸತ್ಯ ಇದೆಯಲ್ಲ. ಇನ್ನೊಂದು ಕುಟುಂಬಕ್ಕೆ ನನಗೂ ನೋವಾಗಿರಬಾರ್ದು, ಯಾವುದಕ್ಕೂ ಆಗಬಾರ್ದು ಅನ್ನೋಂಥದ್ದು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದಂಥದ್ದು ಧರ್ಮ ಅಂತ ತಿಳ್ಕೊಂಡು ಹೇಳುವಾಗ ಸಣ್ಣ ಸಣ್ಣ ಇದ್ರೊಳಗೂ ಜೀವ ಐತಿ ಅಂತ ತಿಳ್ಕೊಂಡು ನಾವು ನಂಬಿಕೊಂಡಂತ ಹೊತ್ತಿನೊಳಗೆ ಐತಿ ಅನ್ನುವಂಥ ನಂಬಿಕೆಯಿಂದಲೇ ನಾವು ಹೊರಟಾಗ ಅದಕ್ಕೆ ನೋವು ಮಾಡಬಾರ್ದು ಅನ್ನುವಂಥ ವಿವೇಕವೂ ನಮಗಿರಬೇಕು. ಇವತ್ತು ಪ್ರಸ್ತುತ ಸಾಹಿತ್ಯದ ವಲಯದಲ್ಲಿ ಏನಾಗ್ತಾ ಇದೆ ಅಂತ ಅನಿಸುತ್ತೆ? ಹೊಸ ನೀರು ಬರ್ತಾ ಇದೆ, ಹೊಸ ಮಕ್ಕಳು ಬರೀತಾ ಇದ್ದಾರೆ. ಅವರ ಅನುಭವಗಳು ನಮಗಿಂತಲೂ ಭಿನ್ನ, ಭಾಳ ವಿಶಿಷ್ಟವಾಗಿವೆ ಮತ್ತು ಅಭಿವ್ಯಕ್ತಿಸುವಂಥ ವಿಧಾನದೊಳಗೆ ಭಾಳ ಹೊಸತನವನ್ನು ಅವರು ತೋರಿಸ್ತಾ ಇದ್ದಾರೆ. ಇದೆಲ್ಲ ಒಪ್ಕೊಳ್ಳುವಂಥದ್ದೇ. ಆದರೆ ನನಗದು ಅನುಭವದ ಆಧಾರಿತವಾದಂಥ ಸಂಗತಿಗಳು ಅಂತ ಅನಿಸೋದಿಲ್ಲ. ವಯೋಮಾನಕ್ಕೆ ಅನುಗುಣವಾಗಿ ಅನುಭವಗಳು ದಕ್ತಾವು ಅನ್ನುವಂಥದ್ದು ಸತ್ಯ. ಆದರೆ ಇರುವಂಥ ವಯಸ್ಸು ಮತ್ತು ಇವರು ಬರೆಯುವಂಥ ವಿಧಾನ ನೋಡಿದ್ರೆ ಅನುಭವಗಳಿಲ್ಲದ ಹಾಗೆ ಒಂದು ಆರೋಪ ಮಾಡಿಕೊಂಡು ಬರೀತಾರೆ ಏನೋ ಅಂತ ಆ ಥರದ ಮಕ್ಕಳ ಬರಹವನ್ನು ಐತಿ. ಅದರ ಜೊತೆಗೆ ಬಡತನ ಅಥವಾ ಅತ್ಯಂತ ನಿಕೃಷ್ಟವಾದಂಥ ಸಾಮಾಜಿಕ ಅಪಮಾನಗಳಿಗೆ ತೆರೆದುಕೊಂಡಂಥ ವಲಯದಿಂದ ಬಂದಂಥ ಯುವಕರು ಬರೆಯುವಂಥದ್ದಿದೆಯಲ್ಲ, ಅದು ಸಮಾಜವನ್ನು ಎಚ್ಚರಿಸುವಂಥ ಬಹಳ ದೊಡ್ಡ ಶಕ್ತಿಯನ್ನು ಇಟ್ಟುಕೊಂಡು ಆ ಸಾಹಿತ್ಯವು ಇವತ್ತು ನಮ್ಮ ಕಣ್ಣೆದುರಿಗಿದೆ. ಅದನ್ನು ನಾನು ನೋಡ್ತಾ ಇದ್ದೇನೆ. ಹೀಗಾಗಿ ಸಾಹಿತ್ಯ ಅನ್ನುವಂಥದ್ದು ಸಾಮಾಜಿಕ ಬದಲಾವಣೆಗೆ ಒಂದು ಸಣ್ಣ ಅದು ಟೂಲ್. ಅದು ಬದಲಾವಣೆಯನ್ನ ಅದೇ ಮಾಡುತ್ತಂತಂದು ಅಲ್ಲ, ಅದು ಅದರ ಬದಲಾವಣೆಗೆ ಇದರಿಂದ ಏನು ಸಾಧ್ಯ ಐತಿ ಅನ್ನುವಂಥದ್ದನ್ನು ಕಾಲ ನಮಗೆ ಹೇಳಿಕೊಟ್ಟೈತಿ. ಇವತ್ತಿನ ಸಾಹಿತ್ಯನು ಇವತ್ತಿನ ಸಮಾಜವನ್ನು, ಇವತ್ತಿನ ರಾಜಕೀಯ ವಿದ್ಯಮಾನಗಳಿಗೆ ಅದು ಮುಖಾಮುಖಿ ಆಗುತ್ತೆ. ಅದರ ಮೇಲೆ ಅದರ ಪರಿಣಾಮ ಇರುತ್ತೆ, ಇದರ ಮೇಲೂ ಅದರ ಪರಿಣಾಮ ಇರುತ್ತೆ. ಆ ಪರಿಣಾಮಗಳು ಕಾಲ ಪರಿಣಾಮಗಳ ನಿರ್ಣಯ ಮಾಡುತ್ತದು. ಅದರಿಂದ ಏನಾಯ್ತು ಅನ್ನೋ ಚರಿತ್ರೆಗೆ ಅದು ಅಂತಿಮವಾಗಿ ಬಿಟ್ಟಂತ ಸಂಗತಿ. ಹೀಗಾಗಿ ಹೊಸ ಮಕ್ಕಳು ಬಹಳ ನೀಟಾಗಿ ಬರಿತಾ ಇದ್ದಾರೆ ಯುವಕರು. ಇವತ್ತು ನಮಗೆ ಅವ್ರು ನೋಡಿದಾಗ ಅನಿಸ್ತಾ ಇದೆ, ಹೌದಲ್ಲ ಇವರು ಹೌದೌದು ಹೊಸ ತಲೆಮಾರು ಬಹಳ ವಿಭಿನ್ನವಾದಂತ ರೀತಿಯೊಳಗೆ ಆಲೋಚನೆ ಮಾಡ್ತಾ ಇದೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಹೌದು, ಬಹಳ ಒಳ್ಳೆಯ ಬೆಳವಣಿಗೆ. ಈ ಒಂದು ಸಕಾರಾತ್ಮಕ ತಮ್ಮ ಅನಿಸಿಕೆ ಏನು ಹೇಳುತ್ತೆ ಅಂತಂದರೆ, ನಮ್ಮ ಕವಿರತ್ನ ಕಾಳಿದಾಸ ಒಂದು ಸಿನಿಮಾದಲ್ಲಿ ಒಂದು ಹಾಡು ನೆನಪಾಗುತ್ತೆ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಅನ್ನೋ ಹಾಡು. ಯಾಕೆಂದರೆ ಏನೋ ಒಂದು ಹೊಸತನ ನಮ್ಮದೇ ಆದ ದೇಶೀಯ ಶೈಲಿಯಲ್ಲಿ ಅರಳಿಕೊಳ್ತಾ ಇದೆ ಈ ಹಾಡಿನಲ್ಲಿ ಅಂತ ಅನ್ಸುತ್ತೆ. ಹಾಡನ್ನು ಕೇಳ್ಕೊಂಡು ಬರೋಣ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಳ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಳೆ ಮ್ಯಾಗಿನ ಮಂಜು ಹನಿ ಪಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಕೇಳಿದ್ರಲ್ಲ, ಇವತ್ತಿನ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದರು ಡಾಕ್ಟರ್ ಮಲ್ಲಿಕಾ ಘಂಟಿಯವರು. ಅವರ ಒಂದು ವಿಸ್ತಾರವಾದ ಗಟ್ಟಿಗೊಂಡಂತಹ ಅನುಭವ ನಮ್ಮೆಲ್ಲರಿಗೂ ಅನೇಕ ವಿಷಯಗಳನ್ನು ತೆರೆದಿಡ್ತು. ಅವರ ಮೆಚ್ಚಿದ ಹಾಡಿನೊಂದಿಗೆ ಈ ಕಾರ್ಯಕ್ರಮ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಲ್ಲಿವರೆಗೂ ತಮ್ಮ ಸಮಯವನ್ನು ನಮಗೆ ಕೊಟ್ಟು ತಮ್ಮ ಅನುಭವವನ್ನು, ಅವರ ಬದುಕಿನ ಅನೇಕ ಸಾರಗಳನ್ನು ತಿಳಿಸ್ಕೊಟ್ಟಿದ್ರಿ. ಧನ್ಯವಾದಗಳು ಮೇಡಮ್. ಭಾಳ ಸಂತೋಷ. ಮುಕ್ತವಾಗಿ ಮಾತನಾಡಿಸಿದಂಥ ನಿಮಗೂ ಮತ್ತು ಕೇಳುಗ ವರ್ಗಕ್ಕೆ ಅನಂತ ಕೃತಜ್ಞತೆಗಳು. ಇದುವರೆಗೆ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ ಪ್ರಸಾರವಾಯಿತು. ಇಂದಿನ ಅತಿಥಿ ಲೇಖಕಿ ಡಾಕ್ಟರ್ ಮಲ್ಲಿಕಾ ಘಂಟಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ನಿರ್ಮಾಣ ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.